ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆಧರದಿಂದಲೇ ಸಾಧು ವಂದಿತನೇ ಆಧರದಿಂದಲೇ ಸರಸಿ ಜನಾಭಿ ಪುರಂದರ ವಿಠಲನ ಸರಸಿ ಜನಾಭಿ ಪುರಂದರ ವಿಠಲನ ನಿರುತನಿ ನೆನೆಯುವಂತೆ ನೀದಯೆ ಮಾಡು ನಿರುತನಿ ನೆನೆಯುವಂತೆ ನೀದಯೆ ಮಾಡು ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ. ಧನ್ಯವಾದಗಳು ಕುಮಾರಿ ವೈಷ್ಣವಿ ಅವರಿಗೆ. ಈಗ ಸರ್ವರನ್ನ ಸ್ವಾಗತ ಕೋರಲಿದ್ದಾರೆ ಬೀದರ್ ವಿಶ್ವವಿದ್ಯಾಲಯದ ಕುಲಸಚಿವರು ಆಡಳಿತ ಪ್ರೊಫೆಸರ್ ಪರಮೇಶ್ವರ್ ನಾಯಕ್ ಸರ್ ಅವರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೀದರ್ ವಿಶ್ವವಿದ್ಯಾಲಯ ಬೀದರ ಮತ್ತು ಕಲಂ 371J ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿ ಕಲ್ಯಾಣ ಕರ್ನಾಟಕ ಇವರ ಸಂಯುಕ್ತ ಆಶ್ರಯದಲ್ಲಿ 371J ಕಲಂ ತಿದ್ದುಪಡಿ ದಿನಾಚರಣೆ ಹಾಗೂ ವಿಚಾರ ಸಂಕಿರಣವನ್ನು ಬೀದರ್ ವಿಶ್ವವಿದ್ಯಾಲಯ ಹಮ್ಮಿಕೊಂಡಿದೆ. ಒಂದು ವಾರದ ಹಿಂದೆ ಮಾನ್ಯ ಸ್ವಾಮೀಜಿಯವರು ಮತ್ತು ಅಶೋಕ್ ಮನೋರೆ ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಮಾನ್ಯ ಕುಲಪತಿಯವರಲ್ಲಿ ಈ ಒಂದು ಒಳ್ಳೆಯ ವಿಚಾರ ಇದನ್ನು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತ ಅಂದಾಗ ತುಂಬ ಸಂತೋಷದಿಂದ ಮಾನ್ಯ ಕುಲಪತಿಯವರು ಇಂಥ ವಿಚಾರಕ್ಕೆ ಮನ್ನಣೆ ಕೊಡಬೇಕು ಅಂತ ಹೇಳಿ ಇವತ್ತು ಬೀದರ್ ವಿಶ್ವವಿದ್ಯಾಲಯದಲ್ಲಿ ಈ ವಿಚಾರದಲ್ಲಿ 371J ಕಲಂ ತಿದ್ದುಪಡಿ ದಿನಾಚರಣೆ ಹಾಗೂ ವಿಚಾರ ಸಂಕಿರಣವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಈ ಒಂದು ಸಮಾರಂಭದ ವಿಚಾರ ಸಂಕಿರಣದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ಅವರು, ಗೌರವಾಧ್ಯಕ್ಷರು ಕಲಂ 371J ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿ, ಇವರಿಗೆ ಬೀದರ್ ವಿಶ್ವವಿದ್ಯಾಲಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ವಿಚಾರ ಸಂಕಿರಣದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಅಚ್ಚುಮೆಚ್ಚಿನ ಮಾನ್ಯ ಕುಲಪತಿಗಳು ಪ್ರೊಫೆಸರ್ BS ಬಿರಾದರ್, ಮಾನ್ಯ ಕುಲಪತಿಗಳು ಬೀದರ್ ವಿಶ್ವವಿದ್ಯಾಲಯ, ಇವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ವಿಶೇಷ ಉಪನ್ಯಾಸವನ್ನು ನೀಡಲಿರುವಂತಹ 371J ಕಲಂ ತಿದ್ದುಪಡಿ ದಿನಾಚರಣೆ ವಿಚಾರ ಸಂಕಿರಣದಲ್ಲಿ ಇವತ್ತು ವಿಶೇಷ ಉಪನ್ಯಾಸಕರಾಗಿ ಬಂದಿರುವಂತಹ ಡಾಕ್ಟರ್ ಬಸವರಾಜ್ ಕುಮಕನೂರ್, ನಿವೃತ್ತ ಪ್ರಾಂಶುಪಾಲರು, ಡಾಕ್ಟರ್ BR ಅಂಬೇಡ್ಕರ್ ಮಹಾವಿದ್ಯಾಲಯ ಕಲಬುರಗಿ, ಇವರಿಗೆ ನಾನು ಬೀದರ್ ವಿಶ್ವವಿದ್ಯಾಲಯ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ದಿನದ ಪ್ರಾಸ್ತಾವಿಕ ನುಡಿಯನ್ನು ಮಾಡುವಂತಹ ನಮ್ಮ ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಶ್ರೀಯುತ ನಾಗಭೂಷಣ್ ಕಮಠಾಣೆ ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿ ಶ್ರೀ ಅಶೋಕ್ ಮನೋರೆ, ಅಧ್ಯಕ್ಷರು ಕಲಂ 371J ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿ ಬೀದರ್ ವಿಶ್ವವಿದ್ಯಾಲಯ, ಇವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ನಮ್ಮ ಮಾನ್ಯ ಸಿಂಡಿಕೇಟ್ ಸದಸ್ಯರಾದ ಪ್ರೊಫೆಸರ್ ಶಾಂತಲಿಂಗ್ ಸಾವಳಗಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪ್ರೊಫೆಸರ್ ಶಿವನಾಥ್ ಪಾಟೀಲ್, ಸಿಂಡಿಕೇಟ್ ಸದಸ್ಯರು ಬೀದರ್ ವಿಶ್ವವಿದ್ಯಾಲಯ, ಇವರಿಗೆ ವಿಶ್ವವಿದ್ಯಾಲಯ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಪ್ರೊಫೆಸರ್ ವಿಠಲ್ ದಾಸ್ ಪ್ಯಾಗೆ, ಸಿಂಡಿಕೇಟ್ ಸದಸ್ಯರು ಬೀದರ್ ವಿಶ್ವವಿದ್ಯಾಲಯ, ಇವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಅರ್ಜುನ್ ಕನಕ, ಸಿಂಡಿಕೇಟ್ ಸದಸ್ಯರು ಬೀದರ್ ವಿಶ್ವವಿದ್ಯಾಲಯ, ಇವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಅಬ್ದುಲ್ ಸತ್ತಾರ್, ಸಿಂಡಿಕೇಟ್ ಸದಸ್ಯರು ಬೀದರ್ ವಿಶ್ವವಿದ್ಯಾಲಯ, ಇವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಶಿವರಾಜ್ ಪಾಟೀಲ್ ಅತಿವಾಳ್, ರಮೇಶ್ ನೇಳಗೆ, ಡಾಕ್ಟರ್ ಶಿವರಾಜ್ ಜುಕಾಲೆ, ರವಿಕಾಂತ್ ಬಿರಾದರ್, ಮಲ್ಲಿಕಾರ್ಜುನ ಜೈಲಾರ್, ಇವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಮತ್ತು ನಮ್ಮ ಬೀದರ್ ವಿಶ್ವವಿದ್ಯಾಲಯದ ಎಲ್ಲ ಅಧ್ಯಾಪಕ ಮಿತ್ರರಿಗೂ, ಅಧ್ಯಾಪಕೇತರ ಮಿತ್ರರಿಗೂ, ವಿದ್ಯಾರ್ಥಿನಿಯರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಮತ್ತು ಮಾಧ್ಯಮದವರಿಗೂ ನಾನು ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸುತ್ತೇನೆ. ನಮಸ್ಕಾರ. ಒಂದು ವಿಚಾರ ಸಂಕಿರಣಕ್ಕೆ ಭಾಗವಹಿಸಲು ಬಂದಿರುವಂತಹ ಪ್ರಿಯಾ ಕೃಷ್ಣ, ಇವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಚಂದ್ರಕಾಂತ್ ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು. ಮಿತ್ರರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಾ ಈಗ ಸನ್ಮಾನ ಕಾರ್ಯಕ್ರಮ. ಮೊದಲನೇದಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ಅವರಿಗೆ ವಿಶ್ವವಿದ್ಯಾಲಯದ ಕುಲಪತಿಗಳು ಪ್ರೊಫೆಸರ್ BS ಬಿರಾದರ್ ಸರ್ ಅವರನ್ನು ಬೇಕಾಗಿ ವಿನಂತಿಸಿಕೊಳ್ತೇನೆ.
ಬಿರಾದರ್ ಸರ್ ಅವರಿಗೆ ಡಾಕ್ಟರ್ ಸಂತೋಷಿ ಎಲ್ಲರಿಗೂ ಕೈ ಕೇಳ್ಕೊಳ್ತೀನಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಲೇಜ್ ಇವರಿಗೆ ಡಾಕ್ಟರ್ ಶಿವಕುಮಾರ್ ಗೌಡ ಅವರು ಅಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಪ್ರಿಯ ಮೇಡಮ್ ಅವರು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ಎದೆಯಾಳದ ಚಪ್ಪಾಳೆ ಅನ್ನವ ನೀಡುವ ಸರದಿ ಗಣ್ಯರೆಲ್ಲರೂ ಉದ್ಘಾಟನೆಗೆ ಪಾಲ್ಗೊಳ್ಳಬೇಕಾಗಿ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಅಶೋಕ್ ಮಾನವ ಸಲುವಿಗೆ ಕುಲ ಸಚಿವರಾಗಿದ್ದಾರೆ. ಗಣ್ಯರೆಲ್ಲರಿಗೂ ಧನ್ಯವಾದಗಳು. ವಿಸ್ತೃತವಾಗಿ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಕಾರ್ಯಕ್ರಮದ ಪ್ರಮುಖ ಘಟ್ಟ ಈಗ ಈ ಒಂದು ಕಲಂ 371 ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿ ಹಾಗೂ ಬೀದರ್ ವಿಶ್ವವಿದ್ಯಾಲಯದ ವತಿಯಿಂದ ಹಮ್ಮಿಕೊಂಡಂತ ವಿಚಾರ ಸಂಕಿರಣದ ಸಂದರ್ಭದಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿದ್ದಾರೆ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರು ಶ್ರೀ ನಾಗಭೂಷಣ್ ಕಂಪ್ರನೇರು. ಬೀದರ್ ವಿಶ್ವವಿದ್ಯಾಲಯ ಆಯೋಜನೆ ಮಾಡಿದ್ದಾರೆ. ಈ ಆಯೋಜನೆ ಮಾಡಲು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ
ಪರಮ ಪೂಜ್ಯ ಶ್ರೀ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿಯವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ನಮ್ಮ ಬೀದರ್ ವಿಶ್ವವಿದ್ಯಾಲಯದ ಗೌರವಯುತ ಕುಲಪತಿಗಳಾದಂಥ ಪ್ರೊಫೆಸರ್ ಬಿರಾದರ್ ಸಾಹೇಬ್ರೆ, ಅದೇ ರೀತಿ ವಿಶೇಷ ಉಪನ್ಯಾಸ ನೀಡಲು ನಮ್ಮ ಪಕ್ಕದ ಜಿಲ್ಲೆಯಾದ ಗುಲ್ಬರ್ಗಾದಿಂದ ಬಂದಂಥ ನಮ್ಮವರೇ ಆದಂಥ ಡಾಕ್ಟರ್ ಬಸವರಾಜ್ ಕಂಪನೂರ್ ಸಾಹೇಬ್ರೆ, ಅದೇ ರೀತಿ ಈ ಒಂದು 370 ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯ ನೇತೃತ್ವ ವಹಿಸಿ ಅಧ್ಯಕ್ಷರಾಗಿ ಸತತವಾಗಿ ಹಗಲಿರುಳು ಸೇವೆ ಮಾಡುವಂಥ ಸಹೋದರಾದಂಥ ಅಶೋಕ್ ಮಾನೂರಿ ಅವರೇ, ಬೀದರ್ ವಿಶ್ವವಿದ್ಯಾಲಯದ ಕುಲ ಸಚಿವರಾಗಿ ಕೆಲಸ ನಿರ್ವಹಿಸುವಂಥ ಪರಮೇಶ್ವರ್ ನಾಯಕ್ ಅವರೇ, ಹಾಗೂ ನನ್ನ ಸಹಪಾಠಿಗಳಾದಂಥ ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದಂಥ ಹಿರಿಯರಾದಂಥ ಅನುಭವಿಯಾದಂಥ ಸಹೋದರ ಶಿವನಾಥ್ ಪಾಟೀಲ್ ಜಿ ಅವರೇ, ಹಿರಿಯರಾದಂಥ ಅರ್ಜುನ್ ಕನಕ್ಜಿ ಅವರೇ, ಪ್ರಾಂಶುಪಾಲರಾಗಿ ನಿವೃತ್ತಿಯಾಗಿ ನಮ್ಮ ಜೊತೆ ಸಿಂಡಿಕೇಟ್ ಸದಸ್ಯರಾಗಿ ಸೇವೆ ಸಲ್ಲಿಸಿರುವಂಥ ಹಿರಿಯರಾದಂಥ ಪ್ಯಾಗೇಜಿ ಅವರೇ, ಅದೇ ರೀತಿ ಡೈನಾಮಿಕ್ ಮೆಂಬರ್ ಆದಂಥ ನಮ್ಮ ಸತ್ತರ್ಜಿ ಅವರೇ, ಹಾಗೂ ನಮ್ಮ ಪ್ರಾಧ್ಯಾಪಕ ವೃಂದದವರೇ, ಬೋಧಕೇತರ ಸಿಬ್ಬಂದಿಯವರೇ, ಹಾಗೂ ಸ್ವಾಮೀಜಿಯವರ ಜೊತೆ ಸದಾ ಹಗಲಿರುಳು ಹೋರಾಡುವಂಥ ಎಲ್ಲ ನಮ್ಮ ಇಲ್ಲಿ ಬಂದಂಥ ಎಲ್ಲ ಶರಣರೇ, ನಿಮಗೆಲ್ಲರಿಗೂ ನನ್ನ ಶರಣಾರ್ಥಿಗಳು. ಇದೊಂದು ನಮ್ಮ ಬೀದರ್ ವಿಶ್ವವಿದ್ಯಾಲಯದ ಈ ಒಂದು ವಿಶೇಷ ಉಪನ್ಯಾಸ ಇಟ್ಟಿನ ಸಲುವಾಗಿ ಪ್ರಥಮವಾಗಿ ನಿಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಪ್ಪ ಅಂದ್ರೆ ಇವತ್ತು ನೋಡ್ರಿ, ಈ ಕಲ್ಯಾಣ ಕರ್ನಾಟಕಕ್ಕಿಂತ ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಇದ್ರು. ನಾವು ಏನಾದರೂ ಒಂದು ಸಣ್ಣ ಮಂತ್ರಿ ಭೇಟಿ ಮಾಡಕ್ಕೆ ಹೋಗ್ಬೇಕಾದ್ರೆ 700-800 ಕಿಲೋಮೀಟರ್ ಹೋಗ್ಬೇಕು ಬೆಂಗಳೂರು. ನಮ್ಮ ಈ ಭಾಗ ಹಿಂದುಳಿಲ್ಲ ಕಾರಣ ಏನಪ್ಪ ಅಂದ್ರೆ ನಮ್ಮ ರಾಜಧಾನಿ ದೂರ ಇಲ್ಲ ಸಲುವಾಗಿ. ಇವತ್ತು ಇದೊಂದು ಅನುಷ್ಠಾನಗೊಳಿಸ್ಲಿಕ್ಕೆ ಸಾಕಷ್ಟು ಜನ, ವೈದ್ಯನಾಥ್ ಪಾಟೀಲ್ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಇರ್ಬೋದು, ಧರ್ಮಸಿಂಗ್ ಸಾಹೇಬ್ ಇರ್ಬೋದು, ಭೀಮಣ್ಣ ಖಂಡ್ರೆಯವ್ರು ಇರ್ಬೋದು, ಸಾಕಷ್ಟು ರಾಜಕಾರಣಿಗಳು ಇದ್ರ ಬಗ್ಗೆ ಹಗಲು ರಾತ್ರಿ ಹೋರಾಟ ಮಾಡಿ ಏನದಪ್ಪ ಅಂದ್ರೆ ನಮ್ಮ ಜನರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಈ ಒಂದು 370 ಡೇಸ್ ಸಲುವಾಗಿ ಹಗಲು ರಾತ್ರಿ ಹೋರಾಟ ಮಾಡಿದ್ರು. ಕೊನೆಗೆ ಏನಾದಂದ್ರೆ ನಮ್ದು ಇದೊಂದು ಅಪ್ರೂವಲ್ ಆಯ್ತು. ಅಪ್ರೂವಲ್ ಆದ ಸಹಿತ ಸಂಪೂರ್ಣ ಅನುಷ್ಠಾನ ಆಗ್ತಾ ಇದ್ದು. ಇವತ್ತು ನೋಡ್ರಿ, ನಮ್ಮ ಬೀದರ್ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಟೀಚಿಂಗ್ ಪೋಸ್ಟ್ಗಳು ಸೆಕ್ಷನ್ ಆಗ್ಯಾವ, ಆದ್ರೆ ಅನುಮತಿ ಕೊಡ್ತಾ ಇಲ್ಲ. ಇವತ್ತು ನಾವೇ ಎಷ್ಟು ಕಷ್ಟದಲ್ಲಿದ್ದೀವಿ ಬೀದರ್ ವಿಶ್ವವಿದ್ಯಾಲಯದ ಹೇಳಿ. ನಮ್ಮಲ್ಲಿ ಈ ಭಾಗದ ಜನರಿಗೆ ಯಾವತ್ತೂ ಅಪ್ರೂವಲ್ ಆಗ್ಯಾವ, 26 ಏನೋ ಟೀಚಿಂಗ್ ಪೋಸ್ಟ್ ಇವೆ, ಅದಕ್ಕೆ FD ಕನ್ಕರೆನ್ಸ್ ಇಲ್ಲ, ಆದ್ರೂ ಸಹಿತ ಅನುಮತಿ ಕೊಡಲ್ಲ ಸರ್ಕಾರ. 29 ಪೋಸ್ಟ್ಗಳಿವೆ. ಇವತ್ತು ನೀವೆಲ್ಲ ಲೆಕ್ಚರ್ಗಳು ಚಿದ್ರಿ ಹರ ಇಲ್ಲಿ ಗೆಸ್ಟ್ ಲೆಕ್ಚರ್ ಸಂಪೂರ್ಣ ಅನುಷ್ಠಾನ ಹೋರಾಟ ಆಗ್ತಾ ಇಲ್ಲ. ಇದ್ರಾಗ ಏನಾಗ್ತಾ ಇದೆ, ಈ ಒಂದು ವೇದಿಕೆ ಜೊತೆ ನಾವು ಏನದ ವಿದ್ಯಾರ್ಥಿಗಳು ನಾವು ಇವ್ರ ಜೊತೆ ಕೈ ಜೋಡಿಸಿ ಹೋರಾಟ ಮಾಡಿದೆವು ಅಂದ್ರೆ ಏನದ ಅಂದ್ರೆ ನಮ್ಗೆ ಸಿಗ್ಲಕ್ ಅನುಕೂಲ ಆಗುತ್ತೆ. ಅದ್ರಾಗ ಏನದ ಅಂದ್ರೆ ಈ ನಮ್ಮ ವಿಶ್ವವಿದ್ಯಾಲಯದ ಪ್ರಥಮವಾಗಿ ಅಶೋಕ್ ಸಾಹೇಬ್ರೆ, ಇದು ಪ್ರಥಮ ಉಪನ್ಯಾಸ ನೀಡಿದ್ದೀರಿ. ನಾ ಏನಂತ ಇದೀನಿ, ಪ್ರತಿ ವರ್ಷ ಉಪನ್ಯಾಸ ನೀಡ್ಬೇಕು. ಯಾಕಂದ್ರೆ ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಇಲ್ಲಿನ ಬೋಧಕರ ಸಿಬ್ಬಂದಿಯವರಿಗೆ ಅಟ್ಲೀಸ್ಟ್ 371 ಡೇ ಸಂಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಆಗ್ಲತ್ತಿಲ್ಲ, ಏನೇನು ಕುಂದು ಕೊರತೆಗಳವ, ನಾವು ರೂಪುರೇಷೆ ಹೋರಾಟ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದ. ಅದ್ರ ಸಲುವಾಗಿ ಇದು ನಾನೇನಾದ್ರ ಬಗ್ಗೆ ಅಷ್ಟೊಂದು ಉಪನ್ಯಾಸ ಹೇಳಲ್ಲ. ವಿಶೇಷ ಉಪನ್ಯಾಸ ಸಲುವಾಗಿ ನಮ್ಮ ಬಸವರಾಜ್ ಸಾಹೇಬರು ಬಂದಿದ್ದಾರ. ಇವರಿಗೆ ನಾವೆಲ್ಲ ಒಂದು ಒಳ್ಳೆ ರೀತಿಯಿಂದ ಅಭಿನಂದನೆ ಸಲ್ಲಿಸಿ, ಇವತ್ತು ನಾವೆಲ್ಲ ಇದೊಂದು ಸೆಮಿನಾರ್ ಪ್ರಾಜೆಕ್ಟ್ ಹಾಕ್ತಾ ಇದೆಲ್ಲ ಯೋಜನೆ ತಗೊಂಡು ನಾವೆಲ್ಲ ಲಾಭ ತಗೊಂಡು ನಾವೆಲ್ಲ ಇದಾಗಬೇಕಂತ ಹೇಳಿ ಈ ಒಂದು ನನಗೂ ಸಹ ಪ್ರಾಸ್ತಾವಿಕ ಮಾತಾಡೋ ಅವಕಾಶ ಮಾಡಿ ತಮಗೆಲ್ಲರಿಗೂ ವೇದಿಕೆ ತಮಿಳು ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೇನೆ. ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಒಂದು ಬಿಡುಗಡೆ ಆಗ್ತದೆ, ಗಣ್ಯರೆಲ್ಲರೂ ಬಿಡುಗಡೆ ಮಾಡಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಬೀದರ್ ವಿಶ್ವವಿದ್ಯಾಲಯದ ವಾಲ್ ಕ್ಯಾಲೆಂಡರ್, ಟೇಬಲ್ ಕ್ಯಾಲೆಂಡರ್ ಮತ್ತು ಡೈರಿ. ಬೀದರ್ ವಿಶ್ವವಿದ್ಯಾಲಯದ ಕ್ಯಾಲೆಂಡರ್ ಬಿಡುಗಡೆ ಆಗ್ತದೆ. ವಾಲ್ ಕ್ಯಾಲೆಂಡರ್, ನಂತರ ಟೇಬಲ್ ಕ್ಯಾಲೆಂಡರ್ ಬಿಡುಗಡೆ ಆಗ್ತದೆ, ನಂತರ ಡೈರಿ.
ವಾಲ್ ಕ್ಯಾಲೆಂಡರ್ ಟೇಬಲ್ ಕ್ಯಾಲೆಂಡರ್ ಬಿಡುಗಡೆ. ಈಗ ಬೀದರ್ ವಿಶ್ವವಿದ್ಯಾಲಯ ಕ್ಯಾಲೆಂಡರ್ ಬಿಡುಗಡೆ ಆಯ್ತು. ನಂತರ 371 ಜೆ ಅನುಷ್ಠಾನ ಸಮಿತಿ ವತಿಯಿಂದ ಅವರ ಕ್ಯಾಲೆಂಡರ್ ಬಿಡುಗಡೆ ಆಗ್ತದೆ. ಗಣ್ಯರೆಲ್ಲರೂ ಅದನ್ನು ಬಿಡುಗಡೆ ಮಾಡಬೇಕಾಗಿ ಅದನ್ನು ಕೇಳ್ಬೋದು. 371 ಜೆ ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯ ವತಿಯಿಂದ ಈ ಕ್ಯಾಲೆಂಡರ್ ಬಿಡುಗಡೆ ಆಗಿದೆ. ಶ್ರೀ ಅಶೋಕ್ ಮಾನೋಲಿ ಸರ್ ಅವರು ಈ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅವರು ಪ್ರಕಟಣೆ ಮಾಡಿರುವಂತಹ ಈ ಕ್ಯಾಲೆಂಡರ್ ಬಿಡುಗಡೆ ಆಗ್ತಾ ಇದೆ. ಈ ಭಾಗದಲ್ಲಿ 371 ಜೆ ಒಂದು ಹೆಮ್ಮೆಯ ವಿಷಯ. ಅವರು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದಾರೆ. ಗಣ್ಯರೆಲ್ಲರಿಗೂ ತುಂಬ ಧನ್ಯವಾದಗಳು. ಶ್ರೀ ಅಶೋಕ್ ಕುಮಾರ್ ಮಾನೂರಿ ಸರ್ ಅಧ್ಯಕ್ಷರು ಕಲಂ 371 ಸಮಗ್ರ ಅನುಷ್ಠಾನ ಸಮಿತಿ. ಇವರು ಈ ಕಾರ್ಯಕ್ರಮದ ರೂಪುರೇಷೆ ಕುರಿತು ಮಾತಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೇನೆ. ನಂತರ ವಿಶೇಷ ಉಪನ್ಯಾಸ ನಡೀತದೆ. बोलो भारत माता की, बोलो भारत माता की. ಸೌಂಡ್ ಇಲ್ಲ. बोलो भारत माता की. ಹಾಗೂ ಕಲಂ 371 ಜೆ ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಪ್ರಪ್ರಥಮ ಬಾರಿಗೆ ಬೀದರ್ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಬೀದರ್ನಲ್ಲಿ ಕಲಂ ಜೆ ವಿಚಾರ ಸಂಕಿರಣ ಕ್ಯಾಲೆಂಡರ್ ಬಿಡುಗಡೆ, ವಿಶ್ವವಿದ್ಯಾಲಯದ ಕ್ಯಾಲೆಂಡರ್ ಬಿಡುಗಡೆ, ವಾಲ್ಪೇಪರ್ ಅದು ಟೇಬಲ್ ಕ್ಯಾಲೆಂಡರ್ ಮತ್ತು ಡೈರಿ ಉದ್ಘಾಟನೆ ಈಗಾಗಲೇ ಆಗಿರುತ್ತದೆ. ಈ ಒಂದು ವಿಚಾರ ಸಂಕಿರಣದ ಮತ್ತು ಕಲಂ 371 ಜೆ ದಿನಾಚರಣೆಯನ್ನು ಹೋರಾಟ ಸಮಿತಿ ಕಳೆದು 13 ವರ್ಷದಿಂದ ಮಾಡ್ತಾ ಇದೆ. ಅದೇ ರೀತಿಯಾಗಿ ಆ ಒಂದು ನಿಮಿತ್ತ ಒಂದು ವಿಚಾರ ಸಂಕಿರಣ ಆಗಬೇಕಂತೇಳಿ ನಾವು ಕಳೆದ ಒಂದು ವಾರದ ಹಿಂದೆ ನಾವು ಅದೇ ರೀತಿ ನಮ್ಮ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವನಂದ ಸ್ವಾಮೀಜಿಯವರು ಕುಲಪತಿಯನ್ನವರ ಬಂದು ಭೇಟಿಯಾಗಿ ನಾವು ಅವರಿಗೆ ಮನವಿ ಮಾಡಿಕೊಂಡಾಗ ಬಹಳ ಹರ್ಷದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆಗೆ ನಮಗೆ ಒಂದು ಅನುಮತಿಯನ್ನು ಕೊಟ್ಟು ಇವತ್ತು ಈ ದಿವಸ ಈ ಕಾರ್ಯಕ್ರಮವನ್ನು ಇಲ್ಲಿ ಜರುಗ್ತಾ ಇದೆ. ಹಾಗಾಗಿ ಕಲಂ 371 ಜೆ ಜಾರಿಯಾದ ದಿನ ಜನವರಿ 1, 2013. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ನಮ್ಮ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವನಂದ ಸ್ವಾಮಿಗಳ ಅಲ್ಲಿ ಅವರ ಚರಣ ಕಮಲಕ್ಕೆ ನಮಸ್ಕರಿಸುತ್ತಾ ಈ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪ್ರೊಫೆಸರ್ BN ಬಿರಾದರ್ ಆತ್ಮೀಯರು ಹಾಗೂ ಕುಲಪತಿಗಳು, ಮಾನ್ಯ ಕುಲಪತಿಗಳು ಬೀದರ್ ವಿಶ್ವವಿದ್ಯಾಲಯ ಬೀದರ್, ಇವರಲ್ಲಿಯೂ ವಿಶೇಷ ಉಪನ್ಯಾಸ ಬಹಳ ಬಿಜಿ ಶೆಡ್ಯೂಲ್ ಇರೋದು ಡಾಕ್ಟರ್ ಬಸವರಾಜ್ ಸರ್ ಅವರ ಒಂದು ಸದುಪಯೋಗ ಕೊಡೋಕೆ ನಾವೆಲ್ಲ ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ. ಅವ್ರಿಗೆ ಸಮಯ ನಾವು ದಾಸೋಹ ಮಾಡ್ತಾ ಇದ್ದೀವಿ. ಆ ಒಂದು ನಾನು ಕೇಳ್ಕೊಂಡಾಗ ಅವ್ರ ಬಿಜಿ ಶೆಡ್ಯೂಲ್ನಲ್ಲಿ ಈ ಒಂದು ವಿಷಯ ತಿಳ್ಕೊಳ್ಬೇಕು. ಅವ್ರು ಭಾಳ ಚೆನ್ನಾಗಿ ಕಲ್ಯಾಣ ಕರ್ನಾಟಕದ ಏನದ ಮತ್ತು ಹ್ಯೂಮನ್ ಇಂಡೆಕ್ಸ್ ಮೇಲೆ ನಂಜುಂಡಪ್ಪ ವರದಿ ಮೇಲೆ ಪುಸ್ತಕ ಬರೆದಿದ್ದಾರೆ. ಇವೆಲ್ಲ ವಿಷಯಗಳನ್ನು ಬಹಳ ಗಹನವಾದ ವಿಷಯಗಳನ್ನು ತಾವು ತಿಳ್ಕೊಳ್ಬೇಕಂತಕ್ಕಂಥ ಒಂದು ಮಹತ್ವ ಅಂಶನ ಇಟ್ಟುಕೊಂಡು ನಮ್ಮ ಬೀದರ್ ವಿಶ್ವವಿದ್ಯಾಲಯದಲ್ಲಿ ಮಾಡಬೇಕು. ನಾವು ಪ್ರತಿ ವರ್ಷ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಕಲಂ 371 ಜೆ ಸಮಗ್ರ ಅನುಷ್ಠಾನದ ಒಂದು ಅದೇ ರೀತಿ ಜಾರಿ ಬಂದ ದಿನಾಚರಣೆಯನ್ನು ಶಾಲಾ ಕಾಲೇಜುಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕೂಡ ನಾವು ಹಮ್ಮಿಕೊಳ್ತೇವೆ. ಈ ವರ್ಷ ನಮ್ಮ ಪ್ರಪ್ರಥಮವಾಗಿ ಬೀದರ್ ವಿಶ್ವವಿದ್ಯಾಲಯ ಬೀದರ್ನಲ್ಲಿ ಒಂದು ಆಯೋಜನೆ ಆಗಿ ನಿಮಗೆಲ್ಲ ಒಂದು ಹೆಮ್ಮೆ ವಿಷಯ. ಅದೇ ರೀತಿಯಾಗಿ ಆತ್ಮೀಯರಾದ ಈಗಾಗಲೇ ಪ್ರಾಸ್ತಾವಿಕ ನುಡಿಯನ್ನು ನುಡಿದಿರ್ತಕ್ಕಂಥ ಕ್ರಿಯಾಶೀಲರು, ಯುವ ಮುಖಂಡರಾದ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರಾದ ನಾಗಭೂಷಣ್ ಕಮಠಾಣೆ ಅವರು, ಅದೇ ರೀತಿಯಾಗಿ ನಮ್ಮ
ಮತ್ತವರ ಕುಲಸಚಿವರು ಪ್ರೊಫೆಸರ್ ಪರಮೇಶ್ವರ್ ನಾಯ್ಕ್ ಸರಿ. ಅದೇ ರೀತಿಯಾಗಿ ಇಲ್ಲ ಅನುಪಸ್ಥಿತಿ ಇದ್ದರೂ ಕೂಡ ಬಹಳ ಹಿರಿಯರು, ಮಾರ್ಗದರ್ಶಕರಾದ, ಆತ್ಮೀಯರಾದ ಈ ಸಂದರ್ಭದಲ್ಲಿ ಶ್ರೀ ಶಾಂತಲಿಂಗ್ ಸವಳಗಿ ಅವರಲ್ಲಿಯೂ, ಅದೇ ರೀತಿಯಾಗಿ ಶಿವನಾಥ್ ಪಾಟೀಲ್ ಅವರಲ್ಲಿಯೂ ಸಿಂಡಿಕೇಟ್ ಸದಸ್ಯರು, ಪ್ರೊಫೆಸರ್ ವಿಠಲ್ ದಾಸ್ ತ್ಯಾಗಿ ಅವರು, ಇವರು ಕೂಡ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರು, ಅದೇ ರೀತಿಯಾಗಿ ಶ್ರೀ ಅರ್ಜುನ್ ಕನಕ್ ಸಿಂಡಿಕೇಟ್ ಸದಸ್ಯರು, ಅದೇ ಬೀದರ್ ವಿಶ್ವದ ಬೀದರ್, ಅದೇ ರೀತಿ ಶ್ರೀ ಅಬ್ದುಲ್ ಸತ್ತಾರ್ ಸರ್ ಅವರು ಸಿಂಡಿಕೇಟ್ ಸದಸ್ಯರು, ಶ್ರೀ ಸಚಿನ್ ಮಲ್ಕಾಪುರ್ ಸಿಂಡಿಕೇಟ್ ಸದಸ್ಯರು, ಅದೇ ರೀತಿಯಾಗಿ ಕುಮಾರಿ ವೈಷ್ಣವಿ ಅವರು ಪಾಟೀಲ್ ಈಗಾಗಲೇ ಅವರು ನಿರ್ಗಮಿಸಿದ ಅವರಲ್ಲಿಯೂ ಕೂಡ, ಮತ್ತು ಅದೇ ರೀತಿಯಾಗಿ ನಮ್ಮ ಹೋರಾಟ ಸಮಿತಿಯ ಪದಾಧಿಕಾರಿಗಳಾದಂಥ ಡಾಕ್ಟರ್ ಶಿವರಾಜ್ ಜೂಕಾಲಿ ಅವರು, ರಮೇಶ್ ನೇಳ್ಗೆ ಅವರು, ನ್ಯಾಯವಾದಿಗಳು ರವಿಕಾಂತ್ ಬಿರಾದಾರ್ ಅವರು, ಅದೇ ರೀತಿ ಲಿಂಗಾಯತ ಸಮಾಜದ ಇಲ್ಲಿ ಇರ್ತಕ್ಕಂಥ ಉಪಸ್ಥಿತಿ ಇರ್ತಕ್ಕ ಉಪಾಧ್ಯಕ್ಷರಾದ ಆತ್ಮೀಯರಾದ ಶಿವರಾಜ್ ಪಾಟೀಲ್ ಅತಿವಳ್ಳ ಅವರು, ಮಲ್ಲಿಕಾರ್ಜುನ್ ಜೇರಲ್ ಅವರು, ಕಲಬುರಗಿಯಿಂದ ಆಗಮಿಸಿದ ಚಂದ್ರಕಾಂತ್ ಸ್ಕ್ವೈರ್, ಇಬ್ರು ಚಂದ್ರಕಾಂತ್ ಇದ್ದಾರೆ ಅವರಲ್ಲಿಯೂ, ಮತ್ತು ಈಗಾಗಲೇ ಪ್ರಿಯಾ ಮೇಡಮ್ ಅವರು ನಮ್ಮ ಕಮಕ್ನೂರ್ ಸರದಲ್ಲಿ ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಇನ್ನೋರ್ವ ನಮ್ಮ ಆದ ಈಗಾಗಲೇ ಬಂದಿದ್ದಾರೆ ನಮ್ಮ ಶ್ರೀ ಗಣಪತರಾವ್ ಸಾಕ್ರೆ, ಮುಂದ್ಗಡೆ ಬರಬೇಕು ಅವರು ರಿಟೈರ್ಡ್ AW ಅವರು ಇದ್ದಾರೆ, ಅವರು ನಮ್ಮ ಹೋರಾಟ ಸಮಿತಿ ಜೊತೆ ಇದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲೆಲ್ಲ ನೆರೆದಕ್ಕಂಥ ಎಲ್ಲ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರು, ಮೀಡಿಯಾದವರು, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ಮತ್ತು ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಎಲ್ಲರಲ್ಲಿಯೂ ನನ್ನ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಸ್ವಲ್ಪ ನಾನು ಇದರ ಹಿನ್ನೆಲೆಯನ್ನ ಸ್ವಲ್ಪ ಮಾತಾಡಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಮಾಡ್ತೀನಿ, ಎಲ್ಲ ನಮ್ಮ ವೇದಿಕೆಯ ಒಂದು ಅನುಮತಿಯೊಂದಿಗೆ. ಏನಂದ್ರೆ ಇದು ಕಲಂ 371J ಯಾಕೆ ಬಂತು ಅನ್ನೋದನ್ನ ಸ್ವಲ್ಪ ಅದರ ಹಿನ್ನೆಲೆಯನ್ನು ಹೇಳ್ತೀನಿ. ಈ ಭಾಗವನ್ನ ನಿಜಾಮ್ ರೂಲ್ ಮಾಡಿದಂತ 3 ಭಾಗಗಳು, ಒಂದು ತೆಲಂಗಾಣ, ಹೈದರಾಬಾದ್, ಕರ್ನಾಟಕ, ಒಂದು ಮತ್ತೆ ಮರಾಠವಾಡ, ಇವು 3 ನಿಜಾಮ ರೂಲ್ ಮಾಡ್ತಕ್ಕಂಥ ಒಂದು ಪ್ರದೇಶ ಇತ್ತು ಪ್ರೀ ಇಂಡಿಪೆಂಡೆನ್ಸ್. ಅದಕ್ಕಿಂತ ಮೊದಲು ನಮ್ಮ ಸ್ವತಂತ್ರ ಸಿಕ್ಕಂತ ಮೊದಲು ರಾಜ್ಯದಲ್ಲಿ ನಿಜಾಮ ರೂಲ್ ಮಾಡ್ತಕ್ಕಂಥ ಈ ಒಂದು 3 ಭಾಗ, ಅದರಲ್ಲಿ ನಮ್ದು ಹೈದರಾಬಾದ್ ಕರ್ನಾಟಕದಲ್ಲಿ 3 ಜಿಲ್ಲೆಗಳನ್ನ ಬರ್ತಿದ್ವಿ. ಇವತ್ತು 4 ಜಿಲ್ಲೆಗಳಾಗಿವೆ. ಎಡಿಷನಲ್ ಆಗಿ ಬಳ್ಳಾರಿ ಒಂದು ಬಂದಿದೆ, ವಿಜಯನಗರನೂ ಆಗಿದೆ. ಈ ಒಂದು ಮೂಲತಃವಾಗಿ ಬೀದರ್, ಕಲಬುರಗಿ ಹಾಗೂ ರಾಯಚೂರಿನಲ್ಲಿ ಕೊಪ್ಪಳ ಒಂದು ಜಿಲ್ಲೆಯಾಗಿದೆ. ಇವು ಮುಲ್ಕಿ ರೂಲ್ ಅನ್ನ ಆಗ್ತಿದ್ವು ಅಲ್ಲಿ. ಆ ಒಂದು ಸಂದರ್ಭದಲ್ಲಿ ಇವು ಹಿಂದುಳಿದ ಭಾಗಗಳಂತ ಹೇಳಿ ಗುರುತಿಸಲಾಯಿತು. ಹೀಗಾಗಿ 1977 ನಲ್ಲೇ ತೆಲಂಗಾಣ ಮತ್ತು ಮರಾಠವಾಡ ಅಲ್ಲಿ 371 ಎನ್ನುವ ಅಮೆಂಡ್ಮೆಂಟ್ ಆಗಿತ್ತು 30 ವರ್ಷಗಳ ಹಿಂದೆ. 33 ಅಂದ್ರೆ 77 ಅಂದ್ರೆ 29 ವರ್ಷ ಆಯ್ತು. ಅಲ್ಲಿ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಕಲಂ 371J ನಲ್ಲಿ. ಆದರೆ ನಮ್ಮ ಭಾಗಕ್ಕೆ ಯಾಕೆ ಸಿಗಲಿಲ್ಲ ಅಂದ್ರೆ ಕಾರಣಾಂತರಗಳಿಂದ ಇದಕ್ಕೆ ಸುಮಾರು ದಿವಂಗತ ವೈಜನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸುಮಾರು 17 ವರ್ಷಗಳ ಕಾಲ ಸತತ ಹೋರಾಟವನ್ನು ಅಮೆಂಡ್ಮೆಂಟ್ ಅನ್ನು ಆಗಿ ಈ ಭಾಗಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡಬೇಕು, ಹಿಂದುಳಿದ ಭಾಗ ರೀಜನಲ್ ಇಂಬ್ಯಾಲೆನ್ಸ್ ಅನ್ನ ಹೋಗಲಾಡಿಸಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಭಾಗಕ್ಕೆ ಸುಮಾರು 17 ವರ್ಷಗಳ ಹೋರಾಟದ ನಂತರ 2013ರಲ್ಲಿ UPA ಗೌರ್ಮೆಂಟ್ ಇತ್ತು. ಆ ಸಂದರ್ಭದಲ್ಲಿ ಈ ಭಾಗದ ಧೀಮಂತ ನಾಯಕರು ಮಲ್ಲಿಕಾರ್ಜುನ್ ಧರ್ಮಸಿಂಗ್ ಅವರ ಒಂದು ಇಚ್ಛಾಶಕ್ತಿಯಿಂದ ಸರ್ಕಾರದ ಮನವೊಲಿಸಿ ಈ ಕಡೆದ ಒಂದು ಚುರುಕಗೊಳಿಸಿತ್ತು. ಆಂದೋಲನ ರೂಪದಲ್ಲಿ ಸಂಘ ಸಂಸ್ಥೆಗಳು ಕೂಡ ಆ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಆ ಒಂದು ಕಲಂ 371Jಗೆ ತಿದ್ದುಪಡಿ 98th ಅಮೆಂಡ್ಮೆಂಟ್ ಅನ್ನು ತಂದು 1 ಜನವರಿ 2013 ನಲ್ಲಿ ಗೆಜೆಟ್ ಆಫ್ ಇಂಡಿಯಾನ ಬಂದಿತ್ತು. ಆ ಒಂದು ಗೆಜೆಟ್ ಅನ್ನ ನಾನು ಈ ಸಂದರ್ಭದಲ್ಲಿ ಓದ್ತೀನಿ, ತಾವು ಸ್ವಲ್ಪ. ದ ಕಾನ್ಸ್ಟಿಟ್ಯೂಷನ್ಸ್ 19th Amendment Act 2012, an act further amended as the Constitution of India, be it enacted by Parliament in the 63rd years of the Republic of India as follows. This act may be called the Constitution 98th Amendment Act 2012. It shall come into enforce on such a date of the central government may be notifications in the official gazette appoint. Second, that after Article 371I of the Constitution of the following articles shall be inserted, namely that is 371J. The President may order made with respect of the state of Karnataka provide for any special responsibility of the governor for that is special provisions with respect of the state of Karnataka.
a establishment of a separate development board for Hyderabad Karnataka region with the provision of that a report on the working of the board will be placed each year before the state legislative assembly. That is, B, equitable allocations of the fund of development expenditures over the said region subject to the requirement of the state as a whole, and a equitable opportunities and facilities for the people of belonging to the said region in matter of public employment, education and vocational training subject to the requirement of the state as a whole. Second, that is, an order made under subclass C of the class 1 may be provides for a reservations of promotion of seats in the educational and vocational training institutions in the Hyderabad Karnataka region for students who belongs to the region by birth or by domicile, and identification of posts or classes of posts under the state government and in any body or organization under the control of the state government in the Hyderabad Karnataka region, and reservation for the proportions of such a post for the persons who belongs to the region of birth or domicile and appointment thereto by direct recruitment or by promotions or in any order manner as may be specified in the order. This is the gazette which inserted the article 371J in the constitutions of amendment 90th amendment, which is passed and by consent and assent given by the President of India on 1st January 2013, and every next day it is published in the gazette. Then the President has given the delegated the power to the governor to make the rules and frame the laws pertaining to the implementation of Article 371J at Hyderabad Karnataka region. On that basis, on 6th November 2013, the governor passed the order that is the public employment for the region belonging to this Hyderabad Karnataka region Act 2013 on 6th November 2013. 6ನೇ ನವೆಂಬರ್ 2013ರಲ್ಲಿ ಗವರ್ನರ್ ಈ ಸಂಬಂಧಪಟ್ಟಿದಂತ ಈ ಭಾಗಕ್ಕೆ ಏನೇನು ರೂಲ್ಸ್ಗಳನ್ನು ಆಗಬೇಕು, ಯಾವ ರೀತಿ ರಿಸರ್ವೇಷನ್ಸ್ಗಳನ್ನು ಸಿಗಬೇಕು, ಇಲ್ಲಿ ಟೋಟಲ್ ಪೋಸ್ಟಿಗೆ ಎಷ್ಟು, ಈಗ ಎ ಬಿ ಗ್ರೂಪಿಗೆ 75%, ಸಿಗೆ 80%, ಡಿಗೆ 85%, ಓವರಾಲ್ ಕರ್ನಾಟಕಕ್ಕೆ 8% ಅಂತೇಳಿ ಒಂದು ಗವರ್ನರ್ ಆಕ್ಟ್ ಅನ್ನು ಪಾಸ್ ಮಾಡಿದ್ರು. ಆ ಒಂದು ಆಕ್ಟ್ ಮೇಲೆ ರೂಲ್ಸ್ ಫ್ರೇಮ್ ನಲ್ಲಿ ಯಾವ ರೀತಿ ಇವರಿಗೆ ಸರ್ಟಿಫಿಕೇಟ್ ಬೈ ಬರ್ತ್ ಆರ್ ಬೈ ಡಾಮಿಸೈಲ್, ಹುಟ್ಟಿನಿಂದ ಇಲ್ಲಿ ಹುಟ್ಟಿರ್ಬೇಕು ಅಥವಾ ಈ ಅಮೆಂಡ್ಮೆಂಟ್ ಆಗೋದಕ್ಕಿಂತ ಮೊದಲು 10 ವರ್ಷ ಇಲ್ಲಿ ನೆಲೆಸಿದವರು ಇರಬೇಕು, ಅಂಥವ್ರಿಗೆ ಇದು ಅಪ್ಲಿಕೇಬಲ್ ಆಗ್ತದೆ 371J. ಅದಕ್ಕೆ ಡೀಟೇಲ್ಸ್ ಆಗಿ ನಮ್ಮ ಸರ್ ಅದ್ರ ಬಗ್ಗೆ ಮಾತಾಡ್ತಾರೆ. ಇವಾಗ ನಾವು ಹೋರಾಟ ಸುಮಾರು 13 ಈಗ ಜಾರಿ ಬಂದ 13 ವರ್ಷದಿಂದ ಹೋರಾಟ ಸಮಿತಿಯು, ನಾನು ಹೇಳಿದ ವೈಜನಾಥ್ ಪಾಟೀಲ್ ಜೊತೆ ನನ್ನ ಒಡನಾಟ ಇತ್ತು ಸುಮಾರು 7-8 ವರ್ಷಗಳ ಕಾಲ ಅವ್ರ ಹೋರಾಟದ ಒಂದು ಇದೆಯಲ್ಲಿ. ಅಂದಿನಿಂದ ಹೋರಾಟ ಸಮಿತಿಯು ಸತತ ಇದರ ಇಂಪ್ಲಿಮೆಂಟೇಷನ್ಸ್, ಈಗ ಏನೋ ಅಂತಾರಲ್ಲ, ಈ ಒಂದು ದೇವರು ಕೊಟ್ಟರು ಕೊಡ್ಲಿಲ್ಲ ಅಂದಾಗೆ ನಮಗೆ ಯಾವಾಗ ಅಮೆಂಡ್ಮೆಂಟ್ ಅನ್ನ ಪಾರ್ಲಿಮೆಂಟ್ ನಲ್ಲಿ ಅಮೆಂಡ್ಮೆಂಟ್ ಆಗಿ ಇನ್ಸರ್ಟೆಡ್ ಆಫ್ 371J ಆದ್ರದ ಇಲ್ಲಿನ ಒಂದು ಅಲ್ಲಿರ್ತಕ್ಕಂಥ ಬೆಂಗಳೂರು ಆ ಜನರ ಒಂದು ಇಚ್ಛಾತೆಯಾಗಿ ಈ ಭಾಗದಲ್ಲಿ ಯಾವ ರೀತಿ ಇಂಪ್ಲಿಮೆಂಟೇಷನ್ ಆಗಬೇಕು ಆ ರೀತಿ ಇನ್ನೂ ಸಮಗ್ರವಾಗಿ ಆಗ್ತಾ ಇಲ್ಲ. ಕೆಲವೊಂದು ಇವಾಗಲೇ ನಮ್ಮ ಶಾಲಾ ಕಾಲೇಜುಗಳಲ್ಲಿ ರಿಸರ್ವೇಶನ್ ಸಿಗ್ತಾ ಇದೆ ಪೋಸ್ಟ್ ನಲ್ಲಿ, ಮೆಡಿಕಲ್ ಇಂಜಿನಿಯರ್ಸ್ ಅಲ್ಲ. ಇನ್ನು ಇನ್ ಕೇಸ್ ಆಫ್ ಏನಾದ್ರು ರಿಕ್ರೂಟ್ಮೆಂಟ್ ನಲ್ಲಿ ನಮಗೆ ಇನ್ನೂ ತೊಂದರೆ ಇದೆ, ಇನ್ನೂ ರೂಲ್ಸ್ ಅನ್ನ ಫ್ರೇಮ್ ಇಲ್ಲ. ಈ ಸಂಬಂಧ ಕೂಡ ನಾವು ಮೊನ್ನೆ ಒಂದು 3-4 ತಿಂಗಳ ನಮ್ಮ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಹೈದರಾಬಾದ್ ನಲ್ಲಿ ತೆಲಂಗಾಣದಲ್ಲಿ ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅನ್ನ ಭೇಟಿಯಾಗಿ ಅಲ್ಲಿ ತೆಲಂಗಾಣದಲ್ಲಿ ಯಾವ ರೀತಿ ರೂಲ್ಸ್ ಅನ್ನ ಫ್ರೇಮ್ ಆಗ್ಯಾವ ಅಂತಕ್ಕಂಥದ್ದು ಅಧ್ಯಯನ ಹೋಗಿ ನಮ್ಮ ಟೀಮ್ ಅನ್ನ ನಮ್ಮ ಹೋರಾಟ ಸಮಿತಿ ಟೀಮ್ ಅನ್ನ ಹೋಗಿ ಒಬ್ಬ ರಿಟೈರ್ಡ್ ಜಡ್ಜರ್ ಅನ್ನ ಭೇಟಿಯಾಗಿ ಹೈಕೋರ್ಟ್ ಜಡ್ಜ್ ಅನ್ನ ಭೇಟಿಯಾಗಿ ತೆಲಂಗಾಣದಲ್ಲಿ ಎಜುಕೇಶನ್ ಪರ್ಪಸ್ ಯಾವ ರೀತಿ ರೂಲ್ಸ್ ಅನ್ನ ಫ್ರೇಮ್ಸ್ ಆಗಿದೆ, ಮರಾಠವಾಡನಲ್ಲಿ ಡೆವಲಪ್ಮೆಂಟ್ ಕಡೆಯಿಂದ ರೂಲ್ಸ್ ಅನ್ನ ಫ್ರೇಮ್ ಆಗಿದೆ. ಆ ರೀತಿ ನಮ್ಮ ಸತತ ನಮ್ಮ ಒಂದು ಹೋರಾಟ ಸಮಿತಿಯು ಈ ನಿಟ್ಟಿನಲ್ಲಿ ಸಮಗ್ರ ಅನುಷ್ಠಾನ ಆಗಬೇಕು. ಇದೊಂದು ರೀತಿ 371 ಅಂದ್ರೆ ಡಿಜಿಎಲ್ ಇದೊಂದು ಕಲ್ಪವೃಕ್ಷ ಈ ಭಾಗದಾಗ ಏನ್ ಬೇಕಾದ್ರೂ ಸಿಗ್ತದೆ ನಂಗೆ. ಆ ನಿಟ್ಟಿನಲ್ಲಿ ಯಾವ ರೀತಿ ಇವತ್ತು ನಂಜುಂಡಪ್ಪ ವರದಿ ರಿಪೋರ್ಟ್ ಅನ್ನು ಆಧರಿಸಿ ಇವತ್ತು KKRD ಮೇಲೆ ಬಜೆಟ್ ಇರ್ಬೋದು, ಅದಕ್ಕಿಂತ ಪಲ್ಲ ಹೈದರಾಬಾದ್ ಕರ್ನಾಟಕ ಬೋರ್ಡ್ ಇತ್ತು, ಇವೆಲ್ಲ ಕಲಂ 371J ಅಂಡರ್ನಲ್ಲಿ ಅದಕ್ಕಿಂತ ಮೊದಲು ಈ ಭಾಗಕ್ಕೆ ಇಂಬ್ಯಾಲೆನ್ಸ್ ಭೌಗೋಳಿಕ ಏನದಂದ್ರೆ ತಾರತಮ್ಯ ಓಲಾಡಿಸ್ಬೇಕಂತೇಳಿ ನಂಜುಂಡಪ್ಪ ರಿಪೋರ್ಟ್ಸ್ ನಲ್ಲಿ ಸಾವಿರಾರು ಕೋಟಿ ಹಾಕಬೇಕು ಅಂತ ಹೇಳಿ ಒಂದು 80,000 ಲಕ್ಷ ಕೋಟಿ ಯಾವಾಗ 2002ರಲ್ಲಿ ರಿಪೋರ್ಟ್ ಬಂತದು, 2008ನಲ್ಲಿ ಅದು ಇಂಪ್ಲಿಮೆಂಟೇಷನ್ ಬಂತು ನಂಜುಂಡಪ್ಪ ರಿಪೋರ್ಟ್ಸ್ ಅನ್ನ. ಅದಕ್ಕೆ ಆಗಿನ ಲೆಕ್ಕಾಚಾರದ ಪ್ರಕಾರ 80. ಈಗ ಮತ್ತೆ ಮೊನ್ನೆ ಅದು ಹಳೆಯದಾಗಿರೋ ರಿಪೋರ್ಟ್ ಅಂತ ಕಮಿಟಿಯನ್ನ ಕೂಡಿಸಿದಾರೆ. ಅದಕ್ಕೆ ಆ ಸಂದರ್ಭದಲ್ಲಿ ಕೂಡ ನಾವು ದಿವ್ಯ
ಸ್ವಾಮಿಯವರ ನೇತೃತ್ವದಲ್ಲಿ ಗೋವಿಂದರಾವ್ ಕಮಿಟಿಯನ್ನ ಗುಲ್ಬರ್ಗದಲ್ಲಿ ಬಂದಾಗ ನಾವು ಹೋಗಿ ಹೋರಾಟ ಸಮಿತಿಯಿಂದ ಮತ್ತೆ ನಾವು ಇಲ್ಲಿ ಏನಾಗಬೇಕಂದ್ರೆ ಇದು ಆಗಬೇಕು, ಕಲಬುರಗಿಯಲ್ಲಿ ಒಂದು ನಾವು ಮನವಿ ಮಾಡಿಕೊಂಡಾಗ ಈಗಾಗಲೇ ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಅದು ಇದಾಗಿದೆ. ಪ್ರತ್ಯೇಕ ಸಚಿವಾಲಯ ನಾವು ಡಿಮ್ಯಾಂಡ್ ಅನ್ನ ಗೋವಿಂದರಾವ್ ಕಮಿಟಿ ಮುಂದೆ ಇಟ್ಟಿವಿ. ಇಲ್ಲಿ ಬಂದಾಗಲೂ ಕೂಡ ನಾವು ಜಿಲ್ಲಾ ಪಂಚಾಯತ್ ನಲ್ಲಿ ಹೋಗಿ ಪ್ರತಿನಿಧಿಸಿದ್ವಿ. ಏನ್ ಬೇಕು ಈ ಭಾಗಕ್ಕೆ, ಕಲ್ಯಾಣ ಕರ್ನಾಟಕದ ಈ ಭಾಗದಲ್ಲಿ ಉದ್ಯೋಗ ನಿರುದ್ಯೋಗ ಆಗ್ತಾ ಇದೆ. ಇಂಡಸ್ಟ್ರಿಯಲ್ ಆಗಿ ಸುಮಾರು 50,000 ಅನ್ಎಂಪ್ಲಾಯ್ಡ್ಗಳಿಗನ್ನ ಇಲ್ಲಿ ಪೋಸ್ಟ್ ಆಗ್ತಕ್ಕಂಥ ಒಂದು ಇವೆಲ್ಲ ಬೇಡಿಕೆಗಳು ನಮ್ಮ ಸತತ ಹೋರಾಟ ಇದೆ. ಆ ನಿಟ್ಟಿನಲ್ಲಿ ಪ್ರಪ್ರಥಮ KSRTC ನೇಮಕ ತಾತ್ಕಾಲಿಕ 2013ರಲ್ಲಿ ನಾವು 200 ಪೋಸ್ಟಿಗೆ ಅದರಲ್ಲಿ ನಮಗೆ 37 ನಮಗೆ ರಿಸರ್ವೇಶನ್ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟ್ ನಲ್ಲಿ ನಾವು ಪಿಟಿಷನ್ ಹಾಕಿ ಅದಕ್ಕೆ ಸ್ಟೇಟ್ ತಗೊಂಡು ಎಂಟೈರ್ ನೋಟಿಫಿಕೇಶನ್ ಪಾಸ್ ಮಾಡಿಸಿ ಪುನಃ ಏನಾದರೂ ಅದರಲ್ಲಿ ನಮಗೆ ರಿಸರ್ವೇಶನ್ ಕೊಡೋ ರೀತಿಯಲ್ಲಿ ಈ ರೀತಿ ಮಾಡಿದ್ವಿ. ಈಗ 10 ಹಲವು ಹೋರಾಟಗಳನ್ನ ಸುಮಾರು 10-15 ವರ್ಷದಿಂದ ಈ ಹೋರಾಟ ಸಮಿತಿಯನ್ನು ಮಾಡ್ತಾ ಬಂದಿದೆ. ಆ ನಿಟ್ಟಿನಲ್ಲಿ ಕೂಡ ಪ್ರತಿ ಶಾಲಾ ಕಾಲೇಜುಗಳನ್ನ ನಾವು ಯಾಕೆ ಇದನ್ನ ಗುರಿಯಾಗಿಟ್ಕೊಂಡ್ವಿ ಅಂದ್ರೆ ಮುಖ್ಯ ಅದ ನಿಮ್ಗೆ ಇಂಪ್ಲಿಮೆಂಟೇಷನ್ ಆಗೋದು ಎಲ್ಲ ಅನ್ನೋದಂತಂದ್ರೆ PG ಸ್ಟೂಡೆಂಟು, ಡಿಗ್ರಿ ಸ್ಟೂಡೆಂಟ್ಸು ಮತ್ತು ಇವರಿಗೆ ಇದು ಇದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಶಾಲಾ ಕಾಲೇಜು ವಿಶ್ವವಿದ್ಯಾಲಯದಲ್ಲಿ ಹೋರಾಟ ಸಮಿತಿಯು ಸತತ ವಿಚಾರ ಸಂಕಿರಣಗಳನ್ನ ತಿಳುವಳಿಕೆಯನ್ನು ಇದರ ಬಗ್ಗೆ ಕೊಡಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಹಾಗಾಗಿ ಯಾರು ನಾವು ಕಡಿಮೆ ನಮ್ಮಿಂದ ಏನಾಗ್ತದೆ ಅಂತಕ್ಕಂಥ ಒಂದು ಮನೋಭಾವನೆ ಇರಬಾರ್ದು. ಒಂದು ಉದಾಹರಣೆ ಹೇಳಿ ನನ್ನ ಮಾತುಗಳನ್ನು ಮೊಟಕುಗೊಳಿಸ್ತೀನಿ. ಮುಂದಿನ ಒಂದು ಹೆಚ್ಚಿನ ಇದಕ್ಕೆ ನಮ್ಮ ಸ್ವಾಮೀಜಿಯವರು ಮತ್ತೆ ಏನಂದ್ರೆ ಅತಿಥಿ ಉಪನ್ಯಾಸಕರು ಬಂದಿದ್ದಾರೆ, ಉಪನ್ಯಾಸ ಮಂಡಿಸಿ ರಿಸೋರ್ಸ್ ಪರ್ಸನ್ ಬಂದಿದ್ದಾರೆ. ಅವ್ರು ಬಹಳ ಚೆನ್ನಾಗಿ ಅಧ್ಯಯನ ಇದೆ ಇದ್ರ ಮೇಲೆ ಅವ್ರು ಮಾತಾಡ್ತಾರೆ, ನಾನು ಸಮಯ ತಗೊಳ್ಳೋದಿಲ್ಲ. ಈಗ ಒಂದು ಉದಾಹರಣೆ ಅಂದ್ರೆ ಒಂದು ಅಮೆರಿಕಾದಲ್ಲಿ ಕರಿಯರು ಬಿಳಿಯರು ಅಂತಕ್ಕಂಥ ಒಂದು ತಾರತಮ್ಯ ಇತ್ತು. ಆ ಒಂದು ನಿಟ್ಟಿನಲ್ಲಿ ಕರಿಯರಿಗೆ ಬಿಳಿಯರಿಗೆ ಕೆಲವೊಂದು ಸೀಟು ಬಸ್ಸಿನಲ್ಲಿ ರಿಸರ್ವೇಶನ್ಸ್ ಇದ್ದು ಅವರಷ್ಟೇ ಕೊಡಬೇಕು, ಕರಿಯರು ಅಲ್ಲಿ ಕೂಡ ಆಗಿದ್ದಿಲ್ಲ. ಆದ್ರೆ ಒಬ್ಬ ಕರಿಯ ಅಂತಕ್ಕಂಥ ಮಹಿಳೆ ಒಂದು ಸೀಟಿನಲ್ಲಿ ಕುಂತಾಗ ಅವರೆಲ್ಲರೂ ಏನಂತಂದ್ರೆ ಆಕೆಗೆ ಎಬ್ಸಕ್ಕೆ ಪ್ರಯತ್ನ ಮಾಡಿದ್ರು, ಆದ್ರೂ ಕೂಡ ಆಕೆ ಹೇಳಲಿಲ್ಲ. ಆಮೇಲೆ ಅವಳನ್ನ ಜೈಲಿನಲ್ಲಿ ಹಾಕಿದ್ರು, ಆದ್ರೂ ಕೂಡ ಆಕೆ ಏನು ಮಾಡಲಿಲ್ಲ. ಆಮೇಲೆ ಎಲ್ಲ ಕರಿಯರು ಆ ಬಸ್ಸಿನಲ್ಲಿ ಕೂಡೋದನ್ನೇ ಬಿಟ್ರು. ಅವಾಗ ಏನಾಯ್ತು ಅಂದ್ರೆ ಮ್ಯಾಟರ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಆಫ್ ಅಮೆರಿಕಾ ಅಲ್ಲಿ ಏನಾಯ್ತು ಅಂತಂದ್ರೆ ಆ ಒಂದು ಸುಪ್ರೀಂ ಕೋರ್ಟ್ ಏನಂತ ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ದ ಬ್ಲ್ಯಾಕ್ಸ್ ಅಂಡ್ ವೈಟ್, ಆಲ್ ಆರ್ ಈಕ್ವಲ್ ಅಂತ ಹೇಳಿ ಅವ್ರಿಗೆ ಏನದಂತಂದ್ರೆ ಮುಂದೆ ಎಲ್ಲರಿಗೆ ಬಸ್ಸಿನಲ್ಲಿ ಕೊಡ್ತಕ್ಕಂಥ ಅಂದ್ರೆ ಆ ಮಹಿಳೆ ಒಂದು ದಿಟ್ಟ ಹೆಜ್ಜೆ ಅಂದ್ರೆ ಒಬ್ಬ ಮಹಿಳೆ ಇಲ್ಲಿಟೆಡ್ ಮಹಿಳೆನೂ ಕೂಡ ಆಕೆ ಒಂದು ತಗೊಂಡಂತ ಹೆಜ್ಜೆ ಇಡೀ ಏನದಂತಂದ್ರೆ ಆ ಒಂದು ರಿಸರ್ವೇಶನ್ಸ್ ಏನದ ಇತ್ತಲ್ಲ ಅವ್ರು ಬಿಳಿಯರಿಗೆ ಅದು ಕ್ಯಾನ್ಸಲ್ ಆಗಿ ಎಲ್ಲರೂ ಬಸ್ಸಿನಲ್ಲಿ ಸರಳವಾಗಿ ಕೂಡಬೇಕು ಅಂತಕ್ಕಂಥ ಒಂದು ಇಚ್ಛೆ ಆಯ್ತು, ಒಂದು ನಿರ್ಣಯ ಆಯ್ತು. ಆ ರೀತಿ ತಾವು ಯಾರೇ ಕೂಡ ತಮ್ಮಲ್ಲಿ ಒಂದು ಶಕ್ತಿ ಇದೆ, ಅದಕ್ಕೆ ನಾವೇನು ಅಂತಕ್ಕಂಥ ಭಾವನೆ ಇರಬಾರ್ದು. ನಾವೊಂದು ಏನೋ ಒಂದು ಸಣ್ಣ ಹೆಜ್ಜೆ ಇಟ್ಟಾಗ ಅದೊಂದು ಬದಲಾವಣೆ ಆಗ್ತದ. ಹಾಗಾಗಿ ಹೋರಾಟ ಸಮಿತಿಯು ತನ್ನ ಸಣ್ಣ ಹೆಜ್ಜೆಯನ್ನು ಬಿಡ್ತಕ್ಕಂಥ ಬದಲಾವಣೆಯನ್ನು ತರಬೇಕು ಈ ಭಾಗದಾಗ. ಯಾವತ್ತು ನಮ್ಮ ಹಿರಿಯರು ಇವತ್ತು 371 ಎಷ್ಟು ಕೊಟ್ಟಿದ್ದಾರೆ ಅದು ನಾವು ಇಟ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನ ನಮ್ಮ ಹೋರಾಟ ಸಮಿತಿ ಮಾಡ್ತಾ. ಆ ನಿಟ್ಟಿನಲ್ಲಿ ಬಸವರಾಜ್ ಕಮಕ್ನೂರ್ ಸರ್ ಸ್ಪೆಷಲ್ ಅದು ರಿಸೋರ್ಸ್ ಪರ್ಸನ್ ಎಲ್ಲಿನೂ ಕೂಡ ಅವ್ರು ಬರ್ತಾರ. 10 ಹಲವು ಇಡೀ ಕಲ್ಯಾಣ ಕರ್ನಾಟಕದ ಬಹಳ ಜನ ನಮ್ಮ ಹೋರಾಟಗಾರ ಇದ್ದಾರ. ಈ ಸಂದರ್ಭದಲ್ಲಿ ಅವರೆಲ್ಲರನ್ನ ನಾನು ಮತ್ತೊಮ್ಮೆ ಸ್ಮರಣಿಸುತ್ತಾ ಹೋರಾಟ ಸಮಿತಿ ಮುಂದೆ ಕೂಡ ಚೆನ್ನಾಗಿ ಕೆಲಸ ಮಾಡಬೇಕು. ಇದಕ್ಕೆಲ್ಲಕ್ಕೆ ನಮ್ಗೊಂದು ದೊಡ್ಡ ಶಕ್ತಿ ಅಂದ್ರೆ ಈಗ ಕಳೆದ ಈ ಒಂದು ವರ್ಷದಿಂದ ನಮಗೆ ಸ್ವಾಮೀಜಿಯವರ ಗೌರವಾಧ್ಯಕ್ಷರನ್ನ ಮಾಡಿದೆವು, ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವನ ಸ್ವಾಮಿ. ನಮಗೊಂದು ದೊಡ್ಡ ಶಕ್ತಿಯಾಗಿದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲ ಕಡೆ ಹೋಗಿ ನಾವು ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅಂತಕ್ಕಂಥದನ್ನ ಅದ್ರ ಬಗ್ಗೆ ಬಹಳ ಟೈಮ್ ಇದೆ ಹೇಳ್ಬೇಕಾದ್ರೆ. ಅದಕ್ಕೆ ಒಂದು ಶಕ್ತಿ ಅಂದ್ರೆ ನಮ್ಗೆ ಸ್ವಾಮೀಜಿ ಈಗ ಈ ಹೋರಾಟ ಸಮಿತಿ ಗೌರವಾಧ್ಯಕ್ಷ ಆದ್ಮೇಲೆ ಇಂಥ 10 ಹಲವು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಕುಲಪತಿಯವರಿಗೂ ಮತ್ತು ಕುಲಸಚಿವರಿಗೂ ಎಲ್ಲ ಇಲ್ಲಿ ಸಿಂಡಿಕೇಟ್ ಸದಸ್ಯರಿಗೂ ಕೆಲವೊಂದ್ಸಲ ಮನಸ್ತಾಪಗಳು ಬಂದೇ ಇರ್ತಾವೆ ಎಲ್ಲ ಒಂದು ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ. ಅದಕ್ಕೇನು ಇದಿಲ್ಲ, ಸಣ್ಣ ಪುಟ್ಟ ಇದ್ರೂ ಕೂಡ ಒಂದು ರೈಟಿಗೆ ಫೈಟ್ ಮಾಡೋಂಥ ಒಂದು ಇದೆ. ಅದಕ್ಕೆ ಫೈಟ್ ಮಾಡ್ತಕ್ಕಂಥ ಒಂದು ವೇದಿಕೆನೂ ಸರಿಯಾಗಿ ಮಾಡ್ಕೊಳ್ಬೇಕು. ಎಲ್ಲರೂ ಹೋರಾಟ ಮನೋಭಾವ ಬೆಳೆಸ್ಕೊಳ್ಬೇಕು. ಇವತ್ತು ತೆಲಂಗಾಣ ಆಯ್ತು ಸ್ಟೇಟ್ ಅಂದ್ರೆ ಯಾರಿಂದ ಉಸ್ಮಾನಿಯಾ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಯಾವತ್ತು ರೋಡಿಗೆ ಬಂದು ಹೋರಾಟ ಮಾಡಿದ್ರು ಅವತ್ತ ತೆಲಂಗಾಣ ಸ್ಟೇಟ್ ಆಯ್ತು. ಯಾವತ್ತು 371 ಅಲ್ಲಿ ಸಮಗ್ರ ಅನುಷ್ಠಾನ ಆಗಿಲ್ಲ, ಅವತ್ತೇ ಉಸ್ಮಾನಿಯಾ ಯೂನಿವರ್ಸಿಟಿ ವಿದ್ಯಾರ್ಥಿಗಳು. ಆಗ ಯೂನಿವರ್ಸಿಟಿ ನಾವು ಯಾಕೆ ಫೋಕಸ್ ಮಾಡ್ತೀವಿ ಅಂತಂದ್ರೆ ನಿಮ್ಮಲ್ಲಿ ಬಹಳ ಯುವಶಕ್ತಿ ಅಂದ್ರೆ ಇಲ್ಲೇ ಇರ್ತದೆ, ಕಾಲೇಜ್, ಶಾಲಾ ಕಾಲೇಜ್ ಮತ್ತೆ ಏನಂದ್ರೆ ಯೂನಿವರ್ಸಿಟಿಗಳಲ್ಲಿ. ಅದಕ್ಕೆ ನೀವು ಮನಗಣಬೇಕು, ನಮ್ಮ ಕಡೆಯಿಂದ ಮಾಡ್ತಾ ಇದ್ದಾರೆ. ಇದು ಯಾರ್ದೋದಪ್ಪ 370 ಅವ್ರು ಬಂದು ಹೇಳಿದ್ರು, ಸ್ವಾಮೀಜಿ ಅವ್ರು ಗೌರವಾಧ್ಯಕ್ಷರಲ್ಲ, ಮತ್ತೆ ಯಾರು ನಾಗಭೂಷಣ್ ಅವರಲ್ಲ, ನಮ್ಮ ಕಮಕ್ನೂರ್ ಸರ್ ಅವರಲ್ಲ, ನಿಮ್ದು ಅದು ನಿಮ್ದು ಅದ ಅಂತ ಹೇಳಕ್ಕೆ ನಾವು ಬಂದಿದ್ದೀವಿ. ನಿಮ್ದು ರೈಟ್ ಅದ, ನಿಮ್ಮ ರೈಟಿಗೆ ನೀವು ಫೈಟ್ ಮಾಡ್ಬೇಕು. ಅದಕ್ಕೆ ನಾವು ಏನೋ ಶಾಲಾ ಕಾಲೇಜು ಮತ್ತು ಯೂನಿವರ್ಸಿಟಿಗಳನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿನ ಯುವಶಕ್ತಿಯನ್ನ ಜಾಗೃತಗೊಳಿಸಬೇಕು. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇನ್ನೂ ನಾವು ಹೋರಾಟ ಮಾಡ್ಬೇಕಾಗ್ತದೆ. ಆಸೆ ನಿಟ್ಟಿನಲ್ಲಿ ತಾವೆಲ್ಲ
ಇದಕ್ಕೇನಾದಂದ್ರೆ ಟಂಕ ಕಟ್ಟಿ ಕಂಕಣಬದ್ಧರಾಗಿ ಇರಬೇಕು. ನಾವು ಸ್ವಾರ್ಥತೆ ಬಿಡಬೇಕು. ನನಗೊಂದು ನೌಕರಿ ಸಿಕ್ಕರೆ ಸಾಕು, ನಾವು ಈ ವಿಶ್ವವಿದ್ಯಾಲಯದಲ್ಲಿ ಹೋಗಿ ನಾನೊಂದು ಜಾಬ್ ಮಾಡ್ಕೊಂಡು ನನ್ನ ಹೆಣ್ಣು ಮಕ್ಕಳ ಜೊತೆ ಇರ್ತಕ್ಕಂಥ ಇರಬೇಕು, ಜೊತೆಯಲ್ಲಿ ಸಮಾಜ ಕಳಕಳಿ ಇರಬೇಕಂತಕ್ಕಂಥ ಈ ಒಂದು ಸಂದರ್ಭ ತಮ್ಮೆಲ್ಲರಿಗೂ ಕಿವಿ ಮಾತನ್ನು ಹೇಳಕೊತ್ತಾ ನನಗೆ ಈ ಸಂದರ್ಭದಲ್ಲಿ ನಾವು ಮಾತಾಡಕ್ಕೆ ಕೊಟ್ಟಂತ ಅವಕಾಶ ಈ ವೇದಿಕೆ ಮತ್ತು ನಮ್ಮ ಕುಲಪತಿಗಳು, ಕುಲಸಚಿವರಿಗೂ, ಸಿಂಡಿಕೇಟ್ ಸದಸ್ಯರಿಗೂ, ಈಗಾಗಲೇ ನಿರ್ವಹಿಸಿದ ವೈಷ್ಣವಿ ಪಾಟೀಲ್ ಅವರಿಗೂ ಕೂಡ ಈ ವೇದಿಕೆ ಮುಖಾಂತರ ಅವರಿಗೂ ನಾವು ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೆ ತಮಗೆ ಒಳ್ಳೆಯದಾಗಲಿ. ಮುಂದಿನ ಜೀವನಗಳಲ್ಲಿ ತಾವೆಲ್ಲರೂ 371 ಜೆ ನೀವು ಒಂದು ಪಾರ್ಟ್ ಅಂಡ್ ಪಾರ್ಷಿಯಲ್ ಅಂತೇಳಿ ಈ ಸಂದರ್ಭದಲ್ಲಿ ಭಾವಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಹಿರಿಯ ನ್ಯಾಯವಾದಿಗಳು ಹಾಗೂ 371 ಜೆ ಕಲಂನ ಹೋರಾಟಗಾರರು ಆಗಿರುವಂಥ ಶ್ರೀ ಅಶೋಕ್ ಮಾನವಿ ಸರ್ ಅವರು ರೂಪರೇಷೆಯನ್ನು ಹೇಳಿದರು. ಅವರಿಗೆ ಧನ್ಯವಾದಗಳು. ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರುವಂಥ ಬಸವರಾಜ್ ಕಮಕನೂರ್ ಸರ್ ಅವರಿಗೆ ಅವರ ಆತ್ಮೀಯ ಅಭಿಮಾನಿಗಳು ಚಂದ್ರಕಾಂತ್ ಸರ್ ಅವರು, ಚಂದ್ರಕಾಂತ್ ಬತ್ಮರ್ಗೆ ಸರ್ ಅವರು ಗೌರವಿಸಲಿದ್ದಾರೆ. ಅವ್ರು ಬಂದು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತೀನಿ. ಹಾಗೆ ಗಣಪತಿ ಸಾಕ್ರೆ ಸರ್ ಅವರು ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತೀನಿ. ಅವ್ರಿಗೆ ಕುಲಸಚಿವರು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾರೆ. ಗಣಪತಿ ಸಾಕ್ರೆ ಸರ್ ಅವರು. ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ವಿಶೇಷ ಉಪನ್ಯಾಸ ಶ್ರೀ ಬಸವರಾಜ್ ಕಮಕನೂರ್ ಸರ್ ಅವರು, ನಿವೃತ್ತ ಪ್ರಾಂಶುಪಾಲರು, ಡಾಕ್ಟರ್ BR ಅಂಬೇಡ್ಕರ್ ಅವರು ನಡೆಸ್ಕೊಡ್ಬೇಕಾಗಿ ಅವರಲ್ಲಿ ವಿನಂತಿಸಿಕೊಂಡು. ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ಬಿರಾದಾರ್ ಅವರೇ, ರಿಜಿಸ್ಟ್ರಾರ್ ಆಗಿರ್ತಕ್ಕಂಥ ನಾಯಕ್ ಅವರೇ, ವೈಷ್ಣವಿ ಪಾಟೀಲ್, ಈ ಕಾರ್ಯಕ್ರಮದ ಲಾಭವನ್ನು ಪಡಿತಕ್ಕಂಥ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಬೀದರ್ ವಿಶ್ವವಿದ್ಯಾಲಯದ ಬೋಧಕೇತರ ವರ್ಗದವರೇ, ಪತ್ರಿಕಾ ಪ್ರತಿನಿಧಿಗಳೇ, ನಾಗಭೂಷಣ್ ಆಗಲಿ ಅಥವಾ ಅಶೋಕ್ ಅವರು ಪ್ರಾಸ್ತಾವಿಕವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಭಾಗದ ಸ್ವಲ್ಪ ಇತಿಹಾಸವನ್ನು ಮೆಲ್ಕು ಹಾಕಿದ್ರು. ಯಾಕೆ ನಮಗೆ ಈ 371 ಬಂತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಹಿಂದಕ್ಕೆ ಹೋಗ್ಬೇಕಾಗ್ತದೆ. ಅಂಬೇಡ್ಕರ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿ ಮಾಡೋದಿಲ್ಲ ಅಂತಕ್ಕಂಥದ್ದು. ಅದಕ್ಕೆ ಈ ಭಾಗದ ಇತಿಹಾಸದ ಬಗ್ಗೆ ಒಂದು ಸ್ವಲ್ಪ ನಾನು ನಿಮಗೆ ಚಿತ್ರಣವನ್ನು ಕೊಟ್ಟು 371 ಹೇಗೆ ಬಂತು, ಅದರಲ್ಲಿ ಇರ್ತಕ್ಕಂಥ ಲಾಭಗಳೇನಿದೆ, ಅದರಲ್ಲಿ ಇರ್ತಕ್ಕಂಥ ನ್ಯೂನತೆಗಳೇನಿದೆ ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ತೀನಿ. ನಮ್ಮ SM ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಆದಾಗ ಈ ಭಾಗಕ್ಕೆ ಏನಾದರೂ ಒಂದು ಮಾಡಬೇಕಂತ ಅಂದ್ಕೊಂಡು ಅದರಲ್ಲಿ ವೈಜನಾಥ್ ಪಾಟೀಲ್ ತಮ್ಗೆ ಗೊತ್ತಿದೆ, ಅವ್ರು ಮಿನಿಸ್ಟರ್ ಪೋಸ್ಟ್ ಅನ್ನು ತ್ಯಾಗ ಮಾಡಿದರು. ಕೃಷ್ಣ ಅವರು SM ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಒಂದು ಸಮಿತಿಯನ್ನ ರಚನೆ, ಆ ಸಮಿತಿ ಅಧ್ಯಕ್ಷರು ಯಾರು ಅಂತಂದ್ರೆ ಡಾಕ್ಟರ್ DM ನಂಜನಪ್ಪನವರು. ಅವ್ರ ಜೊತೆಗೆ ಸಂಪರ್ಕ ಬೆಳೆಸ್ಕೊಂಡಿದ್ದೆ. ಅವರು ಪಾಪ ತೀರ್ಕೊಂಡೋದಾಗೂ ಕೂಡ ಅವ್ರ ಮನೆಗೆ ಹೋಗಿ ಶಾಂತಾದೇವಿ ಅಂತ ಇಂಥ ಕಾಗದ ಜೀವನ ಅವ್ರದ್ದು ಬಹಳ ಅವ್ರು ಏನ್ ಮಾಡಿದ್ರು, ಈ ಸಮಿತಿ ಅಧ್ಯಕ್ಷರಿದ್ರು, ವರದಿ ಕೊಟ್ಟರು. ಆ ವರದಿಗೆ ನಾವು ಡಾಕ್ಟರ್ ನಂಜನಪ್ಪ ವರದಿ ಅಂತ ಕರಿತೀವಿ. ಈ ವರದಿ ನಿಜವಾಗ್ಲೂ ನಮ್ಗೆ ಹೇಗಿದೆ ಅಂತಂದ್ರೆ ಒಂದು ಪವಿತ್ರ ಗ್ರಂಥಿ ಅಂತ. ಇದರಲ್ಲಿ ಏನ್ ಮಾಡಿದ್ರು, ಹಲವಾರು ಸಾಕಷ್ಟು ಏನಂತಂದ್ರೆ ಜಿಲ್ಲೆಗಳು ಅಂತ ಅಧ್ಯಯನ ಮಾಡಿದ್ರು. 175 ತಾಲೂಕುಗಳಿದೆ ನಮ್ಮ ಕರ್ನಾಟಕದಲ್ಲಿ. ಅದರ ಹಿಂದುಳಿದಿರ್ತಕ್ಕಂಥದ್ದೇ ಸಾಕಷ್ಟು. ಅದರಲ್ಲಿ ಬೀದರ್, ಕಲಬುರಗಿ ಮತ್ತು ರಾಯಚೂರಿನಲ್ಲಿ ಸುಮಾರು 28 ತಾಲೂಕುಗಳು ಅತಿ ಹಿಂದುಳಿತಕ್ಕಂಥ, ಬಹಳ ಬೇರೆ ಬ್ಯಾಕ್ ಮಾಡಿ, ರಸ್ತೆ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ಇಂಥದ್ದೆಲ್ಲನೂ ಕೂಡ ಏನಂತಂದ್ರೆ ಸ್ಕಿಪ್ ಆಗ. ಇವನ್ನ 4 ಭಾಗ ಮಾಡಿದ್ರು ನಂಜನಪ್ಪ ಅವರು. ಹಿಂದುಳಿದ, ಅತ್ಯಂತ ಹಿಂದುಳಿದ, ಮತ್ತೆ ಹಿಂದುಳಿದ, ಇನ್ನೊಂದು ಏನಂದ್ರೆ ರಿಲೇಟಿವ್ಲಿ ಡೆವಲಪ್ಡ್ ಅಂತ ಹೇಳಿ. ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿಲ್ಲ, ಇನ್ನೊಬ್ಬರ ಕಡೆಯಿಂದ ಹೇಳ್ಸ್ಕೊಟ್ರಂತ ಕೆಲಸ ಆಗ್ಬಾರ್ದು. ಹಂಗೇನೇ ಮಾಡಿದ್ರೆ
ವಾಟ್ ಎವರ್ ದ ಪ್ರಾಬ್ಲಮ್ಸ್ ಆರ್ ದೇರ್ ವಿಲ್ ಸಾಲ್ವ್. ಸೊ ಇಲ್ಲಿ ಬಂದು ನನಗೆ ಸ್ವಲ್ಪ ನನ್ನ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರಿಂದ ವಿಶ್ವವಿದ್ಯಾಲಯಕ್ಕೂ ಹಾಗೂ ಅಶೋಕ್ ಪಾಟೀಲ್ರಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ಶಿಕ್ಷಕರಿಂದ ಬೋಧಕೇತರ ವರ್ಗ ಎಲ್ಲರಿಗೂ ಒಂದಿಷ್ಟು ಎರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಯಾಕಂದ್ರೆ ಇಟ್ ಈಸ್ ಅ ಸೆಮಿನಾರ್ ಅಂದ್ರೆ ಯು ಕ್ಯಾನ್ ಆಸ್ಕ್ ಎನಿಥಿಂಗ್. ಸರ್ ಕೆನ್ ಯು ಗಿವ್ ಫಾರ್ ಅನದರ್ 5 minutes ವಿತ್ ದ ಪರ್ಮಿಷನ್ ಆಫ್ ದ ಯೂನಿವರ್ಸಿಟಿ? ಸಪೋಸ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ನೀವು ಏನು ಬೇಕಾದ್ರೆ ನಾನು ಕೇಳ್ಬೋದು, ಸಾಧ್ಯ ಆದ್ರೆ ಉತ್ತರ ಕೊಡ್ತೀನಿ, ಇಲ್ಲಾಂದ್ರೆ ಇನ್ನೊಂದು ಸರಿ ಬಂದಾಗ ಹೇಳೋಗ್ತೀನಿ. pertaining to 371J. ಯಾರು ಬೇಕಾದ್ರೆ ಕೇಳ್ಬೋದು. ಎನಿ ಡೌಟ್ ಫ್ರಮ್ ಯುವರ್ ಸೈಡ್? ಇರುವಂತ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮಿ ಸರ್ ಅವರು ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವರು ಇಂದು ಬೀದರ್ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಮತ್ತು ಬೋಧಕೇತರ ಸಿಬ್ಬಂದಿ, ಕುಲಪತಿಗಳು, ಮಾನ್ಯ ಕುಲಪತಿಗಳು, ಕುಲಸಚಿವರು ಮತ್ತು ಎಲ್ಲ ಸಿಬ್ಬಂದಿ, ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು ಎಲ್ಲರ ಸಮ್ಮುಖದಲ್ಲಿ ನಾವು 371J ಕಳುವಿನ ಒಂದು ತಿದ್ದುಪಡಿ ದಿನಾಚರಣೆ ಮತ್ತು ವಿಚಾರ ಸಂಕಿರಣ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತೇಳಿ ನಮ್ಮ 371 ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯ ಅಧ್ಯಕ್ಷರಾದಂಥ ಆತ್ಮೀಯ ಶರಣರಾದಂಥ ನ್ಯಾಯವಾದಿಗಳು ಆದಂಥ ಅಶೋಕ್ ಕುಮಾರ್ ಮಾನವದೇವರು, ನಾವು ಎಲ್ಲ ಪದಾಧಿಕಾರಿಗಳು ವಿಚಾರ ಮಾಡಿದಾಗ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ನಾಳೆ ನಮಗೆ 30ನೇ ತಾರೀಕು ಡೇಟ್ ಕೊಡೋರು ಹೇಳಿದ್ರು. ಅದಕ್ಕೆ ನಾವು ಬೀದರ್ನಿಂದಲೇ ಪ್ರಾರಂಭ ಆಗಬೇಕಿದು ಅಂತೇಳಿ ಕರ್ನಾಟಕದ ಕಿರೀಟೋಪಾಲಿರ್ತಕ್ಕಂತಹ ಬೀದರ್ ವಿಶ್ವವಿದ್ಯಾಲಯದಲ್ಲೇ ಪ್ರಾರಂಭ ಆಗಬೇಕಂತ ಹೇಳಿ ವಿಚಾರ ಮಾಡಿ ನಾವು ಲೆಟರ್ ಡ್ರಾಫ್ಟ್ ಮಾಡ್ಕೊಂಡು ಬಂದು ಮಾನ್ಯ ಕುಲಪತಿಗಳ ಹತ್ರ ಬಂದಾಗ ನಮ್ಮ ಪರಮೇಶ್ವರ್ ನಾಯ್ಕ್ ಸರ್ ಅವರು ಅಂತೆಲ್ಲ ಇದ್ರು. ನಮ್ಮ ಸಿಂಡಿಕೇಟ್ ಸದಸ್ಯರಾದಂಥ ನಾಗಭೂಷಣ್ ಕಂಸಣೆ ಅವರು ಕೂಡ ಫೋನಲ್ಲಿ ಮಾತಾಡಿದಾಗ ಬಹಳ ಖುಷಿ ಪಟ್ಟು ಅವ್ರಿಗೇನು ಯಾವುದೇ ವಿಚಾರಗಳು, ಒಳ್ಳೆ ವಿಚಾರಗಳು ಕಾರ್ಯಕ್ರಮಗಳು ಮಾಡೋದು, ಮತ್ತೊಂದಾಗಲಿ ಪ್ರವಚನ ಆಗಲಿ, ಅವ್ರೇನು ವಿಚಾರ ಮಾಡ್ತೀನಿ ಕೇಳ್ತೀನಿ ಅಂತ ಹೇಳಂಗಿಲ್ಲ. ಕಂಸಣೆ ಎಸ್ ಅಂದ್ಬಿಡ್ತಾರೆ. ಯಾಕಂದ್ರೆ ಅಂತ ಒಳ್ಳೆ ಕಾರ್ಯಗಳಿಗೆ ಯಾವತ್ತೂ ಕೂಡ ಪ್ರೋತ್ಸಾಹ ಕೊಡ್ತಕ್ಕಂಥವ್ರು ಮಾನ್ಯ ಕುಲಪತಿಗಳು ಮತ್ತು ನಮ್ಮ ಕುಲಸಚಿವರು ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಬಹಳ ಸಂತೋಷ ಆಯಿತು ನಮಗೆ. ಇವತ್ತು ಎಲ್ಲ ಸಿಂಡಿಕೇಟ್ ಸದಸ್ಯರಿಗೂ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಅರ್ಪಿಸಿ ಒಂದೆರಡು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ನಾನು ಒಬ್ಬ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಹುಟ್ಟಿರ್ತಕ್ಕಂಥ ಬೀದರ್ ತಾಲೂಕಿನ ಕಟಕ್ ಚಿಂಚೋಳಿ ಜನ್ಮಸ್ಥಳ. ನಮ್ಗೆ ಹೆಂಗಾಯ್ತಂದ್ರೆ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರ ಪ್ರವಚನ ಕೇಳಿ ಆಧ್ಯಾತ್ಮದ ಕಡೆಗೆ ಸೆಳೆತ ಆಗಿತ್ತು. ಅವೆಲ್ಲ ಲಿಂಗಾನಂದ ಸ್ವಾಮಿಗಳ ಪ್ರವಚನ ಕೇಳಿರ್ತೀವಿ ತಾವೆಲ್ಲ ಹಿರಿಯರು. ಕೇಳಿದಾಗ ನಾವು ಫುಲ್ ಟೈಮ್ ವರ್ಕರ್ ಆಗಿ ಧರ್ಮ ಪ್ರಚಾರಕ್ಕಾಗಿ ಹೋದಿದ್ವಿ. ನಾನು ಇಲ್ಲಿ ಬೀದರ್ನಲ್ಲಿ ಸ್ಟೂಡೆಂಟ್ಸ್ ಇದ್ದಾಗ ಕನ್ನಡ ಅಂತ ಹೋರಾಟ ಮಾಡ್ತಿದ್ದೀವಿ. ನಾನು ಇಲ್ಲಿ ಧರ್ಮ ಪ್ರಚಾರಕ್ಕೆ ಮಹಾರಾಷ್ಟ್ರ, ದಿಲ್ಲಿ ಎಲ್ಲ ಹೋದ್ಮೇಲೆ ನಾನು ಬರೀ ಕನ್ನಡಕ್ಕೆ ಸೀಮಿತ ಆಗಿಬಿಡ್ತೇನೋ ಅಂತ ಹೇಳಿ ವೈಡ್ ಆಗಿ ನಾವು ವಿಚಾರ ಮಾಡಕ್ ಶುರು ಮಾಡಿದ್ವಿ. ಅಂದ್ರೆ ವಿಶ್ವ ಭ್ರಾತೃತ್ವ, ಬಸವಣ್ಣ ತತ್ವ, ಇವ ನಮ್ಮವ ಅನ್ಬೇಕು ಅಂತ. ಈಗ ಡೆಲ್ಲಿಯಲ್ಲಿ 10 ವರ್ಷ ಇದ್ದು ಎಲ್ಲ ಹೋರಾಟ ಮಾಡಿ ಧರ್ಮ ಪ್ರಚಾರ ಮಾಡಿ ಅಲ್ಲಿ ಕೂಡ ಒಂದು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಮಾಡಿದ್ವಿ. ಅದಾದ ನಂತರ ಈಗ ನಾವು ಮತ್ತು ಕರ್ನಾಟಕದಲ್ಲಿ ವಿಚಾರ ಮಾಡಿದ್ದಾರೆ. ಹೈದರಾಬಾದ್ ಕರ್ನಾಟಕದ ಹೋರಾಟ ಸಮಿತಿಯಲ್ಲಿ ಅಶೋಕ್ ಮಾನವರೆ ಅವರು ನಮಗೆ ಅವರಷ್ಟು ಆತ್ಮೀಯತೆ ಇರ್ಲಿಲ್ಲ ಅವಾಗ. ಅದು ವೈಜ್ಞಾನಿಕ ಪಾಟೀಲ್ ಹೋರಾಟ ಮಾಡೋದು ಕಾಲೇಜ್ ದೇಶದಿಂದ ನಮ್ಗೆ ಗೊತ್ತಿತ್ತು. ನಾವೆಲ್ಲ ಧ್ವಜ ಇಟ್ಕೊಂಡು ಹೋರಾಟ ಮಾಡಲಿಕ್ಕೆ ಹೋಗಿದ್ವಿ. 371 ಜಾರಿ ಅಂದ್ರೆ ಇಷ್ಟೆಲ್ಲ ಸೌಲಭ್ಯಗಳು ಇರ್ತವೆ ಅಂತ ನಾವು ಆಗಿನ ಕಾಲದಲ್ಲಿ ತಿಳ್ಕೊಂಡಿದ್ದೀವಿ. ದುರ್ದೈವ ಏನಂದ್ರೆ ನಮ್ಮ ಬೀದರ್ ಜಿಲ್ಲೆ ಅಥವಾ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಲ್ಲಿ ನಮ್ಗೇನು ಸೌಲಭ್ಯಗಳು ಸಿಗ್ತವೆ ಅನ್ನೋದು ಬಹಳ ಜನರಿಗೆ ಗೊತ್ತಿದೆ.
ಇವತ್ತೆಲ್ಲ ಅರ್ಥ ಆಯ್ತಲ್ರಿ? ಎಲ್ಲ ಕೇಳಿದ್ರಲ್ಲ ಈ ಕಡೆ ನೀವೆಲ್ಲ ಹೆಣ್ಮಕ್ಳು ಇರ್ಬೋದು ಅಂತ ಗಂಡು ಮಕ್ಳು ಇರ್ಬೋದು. ಈಗ ನಾವು ಕೇಳಿದ್ವಿ, ನಾವೆಲ್ಲ ನಮ್ಗೆ ಏನ್ ಸೌಲಭ್ಯಗಳು ಸಿಗ್ತವೆ ಅಂತ ನಾವೆಲ್ಲ ಕೇಳಿದ್ವಿ, ತಿಳ್ಕೊಂಡಿದ್ವಿ. ಗ್ರೇಸ್ ಮಾರ್ಕ್ಸ್ ಕೂಡ ನಾವು ಈಗ ಇದ್ರಲ್ಲಿ ನೋಡ್ರಿ, IAS IPS ಸ್ಟೂಡೆಂಟ್ಸ್ ನೀವೆಲ್ಲ ನೋಡ್ತೀವಿ ಪತ್ರಿಕೆಗಳಲ್ಲಿ. IAS ರಿಸಲ್ಟ್ ಬಂದಾಗ ಯಾವ ಜಿಲ್ಲೆಯವರು ಜಾಸ್ತಿ ಇರ್ತಾರೆ ಕರ್ನಾಟಕದಲ್ಲಿ? ಯಾರಿರ್ತಾರೆ? ಮಂಗಳೂರು, ಕಾರವಾರ. ರ್ಯಾಂಕ್ ಬಂತಂದ್ರೆ ರಿಸಲ್ಟ್ ಬಂತಂದ್ರೆ ಯಾರಿರ್ತಾರೆ? ಉಡುಪಿ, ಕೋಲಾರ, ಮಂಗಳೂರು, ಬೆಂಗಳೂರು ಗ್ರಾಮಾಂತರ. ಅದು ಬಿಟ್ಟರೆ ಕೆಳಗೆ ಬರೋದಿಲ್ಲ. ದಾವಣಗೆರೆ ಚಿತ್ರದುರ್ಗದಿಂದ ಕೆಳಗೆ ಬರೋದಿಲ್ಲ. ಉತ್ತರ ಕರ್ನಾಟಕದಾಗ ಬರೋದೇ ಇಲ್ಲ. ಬೀದರ್, ಗುಲ್ಬರ್ಗ ಅಂತೂ ಬಹಳ ದೂರ. ನಮ್ಮಲ್ಲಿ ಎಜುಕೇಶನ್ ಎಷ್ಟು ಪರ್ಸೆಂಟ್ ಇದೆ? ಅವ್ರು ನಗುತ್ತಾರೆ. ನಮ್ಮಲ್ಲಿ ಕನ್ನಡ MA ಪಾಸ್ ಆಗಿದ್ದೀನಿ ಅಂತ ಹೇಳ್ತಾರ ಬೀದರ್ ಜಿಲ್ಲೆಯವರು. ಬೆಂಗಳೂರು ಹೋಗಿದ್ರೆ ಅಲ್ಲಿ ಆ ಹೈಸ್ಕೂಲ್ ಹುಡುಗರ ಜೊತೆ ಮಾತಾಡ್ಲಿಕ್ಕೆ ಬರಲ್ಲ ಕನ್ನಡ. ಏನ್ ಬೀದರ್ ಕನ್ನಡನೇ ಅಂತ, ಅರ್ಧ ಉರ್ದು ಅರ್ಧ ಹಿಂದಿ ಅಂದ್ರೆ ನಮಗೆ ಶುದ್ಧವಾಗಿ ನಮ್ಮ ಮಾತೃಭಾಷೆನೇ ನಮಗೆ ಬರ್ತಾ ಇಲ್ಲ. ಎಷ್ಟೋ ಜನ ಲೆಕ್ಚರರ್ಗಳು ಕನ್ನಡ ತಪ್ಪು ಬರೀತಾರೆ. ಡ್ರಾಫ್ಟಿಂಗ್ ಮಾಡ್ಬೇಕಾದ್ರೆ ಎಷ್ಟೋ ತಪ್ಪು ಮಾಡ್ತಾರೆ. ನಾನು ಎಲ್ಲರೂ ಕರೆಕ್ಷನ್ ಮಾಡ್ತೀನಿ. ಎಷ್ಟು ಜನ ತಪ್ಪು ಬರೀತಾರೆ ಅಂದ್ರೆ ನಾವು ಮಕ್ಕಳಿಗೆ ಶುದ್ಧ ಲೇಖನ ಬರ್ಸೋದು ಹಿಡ್ಕೊಂಡು ಕನ್ನಡ ಅಂತ ನಾವು ಹೈದರಾಬಾದ್ ನಿಜಾಮುಲ್ ಕಾಲದಲ್ಲಿ ಇದ್ದಂಥವ್ರು ಹೈದರಾಬಾದ್ ಕರ್ನಾಟಕ ಅಂತಿತ್ತು. ಈಗ ಹೆಸರು ಹೈದರಾಬಾದ್ ಕರ್ನಾಟಕ ತೆಗೆದು ಹಾಕಿದ್ವಿ. ಏನ್ ಇಟ್ ಮಾಡಿದೀವಿ? ಕಲ್ಯಾಣ ಕನ್ನಡ. ಬರೀ ಹೆಸರು ಗೋಲ್ಡ್ರ ಕಲ್ಯಾಣ ಕನ್ನಡ ಅಂದ್ರೆ ನಮ್ಗೆ ಕಲ್ಯಾಣ ಆಯ್ತಾ ಏನ್ರಿ? ಹೆಸರು ಕಲ್ಯಾಣ ಕರ್ನಾಟಕ ಮಾಡ್ಕೊಂಡಿವಿ. ನಮ್ಗೆ ಕಲ್ಯಾಣ ಅಂದ್ರೆ ಯಾವಾಗ? ನಮ್ಗಿನ್ನೂ ಕನ್ನಡ ಮಾತಾಡಕ್ ಬರೋದು. ನಮ್ಗಿನ್ನ IAS ಎಕ್ಸಾಮ್ IAS ನಾನೇ ಹೇಳ್ಕೋಬಾರ್ದು. ಆಕ್ಚುಲಿ ಇದ್ರ ಬಗ್ಗೆ ಯಾವಾಗಲೂ ಹೋರಾಡ್ತಿದ್ದೀವಿ ನಾವು. ಡೆಲ್ಲಿ ಒಳಗೆ ನಮ್ಮ ಬಸವಣ್ಣ ಮಾಡಿದ ತಕ್ಷಣನೇ ಕರ್ನಾಟಕದ 8 ಜನ MP ಗಳಿಗೆ ಧರ್ಮ್ ಸಿಂಗ್ ಅವ್ರು ಹಿಡ್ಕೊಂಡು ರಾಘವೇಂದ್ರ ಯಡಿಯೂರಪ್ಪ ಅವರು ಇವರೆಲ್ಲ 8 ಜನ MP ಗಳಿಗೆ ಕರೆಸಿ IAS ಅಕಾಡೆಮಿ ಅಂತ ಹೇಳಿ, ಲಾರ್ಡ್ ಬಸವ IAS ಅಕಾಡೆಮಿ ಅಂತ ಹೇಳಿ ಡೆಲ್ಲಿ ಒಳಗೆ ಉದ್ಘಾಟನೆ ಮಾಡಿದ್ರು. ಅವಾಗ ನಾನು ಎಲ್ಲ ಕಾಲೇಜುಗಳಿಗೆ ಬೀದರ್, ಗುಲ್ಬರ್ಗ, ಕರ್ನಾಟಕ ಕಾಲೇಜಲ್ಲೆಲ್ಲ ಹೋಗಿ IAS ಮಾಡೋ ಸಲುವಾಗಿ ಜಾಗೃತಿ ಇರ್ಬೇಕು. ನೀವು ಬೆಂಗಳೂರು, ಮೈಸೂರು ಕಡೆ ಹುಡುಗರಿಗೆ ಕೇಳ್ರಿ, ನೀವ್ ಏನಾಗ್ಬೇಕಂದ್ರೆ ನಾನು IAS ಆಫೀಸರ್ ಆಗ್ಬೇಕು, ನಾನು DC ಆಗ್ಬೇಕು, ನಾನು SP ಆಗ್ಬೇಕು ಅಂತ. ನೀವು ಬೀದರ್ ಜಿಲ್ಲೆ ಹುಡುಗರಿಗೆ ಕೇಳ್ರಿ, ಕಾಲೇಜ್ ಬಂದಿರ್ತಾರ, ನೀ ಏನಾಗ್ಬೇಕಂದ್ರೆ ನಾನು ಅಂಗನವಾಡಿ ಟೀಚರ್ ಆಗ್ಬೇಕು, ನಾನು ಪ್ರೈವೇಟ್ ಸ್ಕೂಲ್ ಟೀಚರ್ ಆಗ್ಬೇಕು, ಕಂಡಕ್ಟರ್ ಆಗ್ಬೇಕು, ಡ್ರೈವರ್ ಆಗ್ಬೇಕು. ಇದಕ್ಕಿಂತ ಮೇಲೆ ಕನಸುಗಳೇ ನಾವು ಕಾಣೋದಿಲ್ಲ. ಒಬ್ಬ DC ಆದಾಗ ಎಷ್ಟು ಕಂಡಕ್ಟರ್ ನಿಮ್ ಕೈಯಾಗಿರ್ತಾರ? ಒಬ್ಬ DC ಆದಾಗ ಎಷ್ಟು ಇಂಜಿನಿಯರ್ಗಳು ನಿಮ್ ಕೈಯಾಗಿರ್ತಾರ? ಹೌದಲ್ರಿ? ಇಡೀ ಜಿಲ್ಲೆಯಲ್ಲಿ ನಿಮ್ ಕೈಯಾಗಿರ್ತದಲ್ಲ. ಈ ಕನಸುಗಳು ಕಾಣಲಿಕ್ಕೆ ನಮ್ಮ ತಂದೆ ತಾಯಿಗಳಿಗೂ ಕೂಡ ಜ್ಞಾನ ಇರ್ಲಿಲ್ಲ. ಆ ಹೈದರಾಬಾದ್ ನಿಜಾಮುಲ್ ಕಾಲದಲ್ಲಿ ಇದ್ದಂಥವ್ರು, ಮೋಡಿ ಉರ್ದು ಬರೀತಕ್ಕಂಥವ್ರು. ಈಗ ನಮ್ಮ ಫಸ್ಟ್ ಜನರೇಷನ್ ನಾವೇನಿದ್ದೀವಿ, ನಾವು ಸುಮ್ಮನೆ 10ನೇ ಪಾಸ್ ಆದ್ರೆ ಸಾಕಪ್ಪ ಅಂತಂದ್ರೆ, ಈ ಮೆಟ್ರಿಕ್ ಪಾಸ್ ಆದವರಿಗೆ ಸನ್ಮಾನ ಮಾಡ್ತಿದ್ರು. ನಾವು ಮೆಟ್ರಿಕ್ ಇದ್ದಾಗ 10ನೇ ಪಾಸ್ ಆಗಿ 10ನೇ ಪಾಸ್ 35 ಮಾರ್ಕ್ಸ್ಗಳು ಪಾಸ್ ಆದ್ರೆ ಭಾಳ ಡಿಮ್ಯಾಂಡ್ ಇದ್ರಿ. ಆದ್ರೆ ಈಗ 35 ಕೆರೆಯೋದೇನು? ಇವ್ರು ದಾಟ್ರ ಅಂತ ನಮ್ಮ ಮಿನಿಸ್ಟ್ರಿಗಳು ಅಂತವ್ರೆ ದಾಟ್ರದ. 35 ಅಂದ್ರೆ ಭಾಳ ಜನರಿಗೆ ಆಗಲ್ಲ ಅಂತ 35 ತಂದಿದ್ದಾರೆ. ಅದ್ರಾಗ ಪಾಸ್ ಆಗತ್ತಿಲ್ಲ ನಮ್ಮ ಮಿನಿಸ್ಟ್ರಿಗಳು ಮತ್ತೆ 25 ಮಾಡಿದ್ರೆ ಸಾಕು ಅಂತ ಹೇಳೋದು. ನಮ್ಗೆ ದಾಟ್ರ ಮಾಡ್ತಾರೆ ವಿನ ನಾವು ಹುಷಾರ್ ಮಾಡಿದ ತಯಾರಿಲ್ಲ. ಈಗ KKRDB ಇದೆ, ಈಗ ಕಲ್ಯಾಣ ಕರ್ನಾಟಕ ರೂರಲ್ ಡೆವಲಪ್ಮೆಂಟ್ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು, ಮುಖ್ಯಮಂತ್ರಿಗಳು ವಿಶೇಷವಾಗಿ 5,000 ಕೋಟಿ ರೂಪಾಯಿ ಅನುದಾನ ಕೊಡ್ಬೇಕು ಅಂತ. ಅವೆಲ್ಲ ಬರೀ ಪತ್ರಿಕೆಗಳಲ್ಲಿ ಮಾತ್ರ ಇರ್ತವೆ. ಆ ಅನುದಾನಗಳು ಯಾರಿಗೆ ಸಿಗ್ತಾವೆ ಹೇಳ್ರಿ? ನಿಜವಾದಂತೂ ಅನಾಥಾಶ್ರಮಗಳು ನಡೆಸೋಂಥವ್ರು ಎಷ್ಟೋ ಜನ ಇರ್ತಾರೆ. ನಮ್ಮ ಆಶ್ರಮದಲ್ಲಿ 100 ಮಕ್ಕಳಿಗೆ ನಾವು ಅವರಿಗೆ ಊಟ, ವಸತಿ ಎಲ್ಲ ಫ್ರೀಯಾಗಿ ಕೊಡ್ತೀವಿ. ಎಷ್ಟೋ ಜನ ಬರೀ ಡೂಪ್ಲಿಕೇಟ್ ಬಿಲ್ಗಳು ಮಾಡಿ ಅನಾಥಾಶ್ರಮ ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಕೋಟಿಗಟ್ಟಲೆ ಬಿಲ್ ಎತ್ತುವಂತವ್ರು ಕೂಡ ಬೀದರ್ದಲ್ಲಿ ಇದ್ದಾರೆ, ಗುಲ್ಬರ್ಗದಲ್ಲಿ ಇದ್ದಾರೆ. ಈ ರೀತಿಯ ಸರ್ಕಾರದ ಹಣಗಳು ಕೆಲಸ ಮಾಡಾದ್ರೆ ತಗೊಳ್ಳೋ ಬೇರೆ ಇದ್ದಾರೆ, ರಾಜಕಾರಣಿಗಳಿಂದ ಓಡಾಡ. ಅದು ನಿಜವಾಗಿ ನಾವು ಮಾಡುವಂತವರಿಗೆ ಅದು ಗ್ರಾಂಟ್ಗಳು ಸಿಗೋದಿಲ್ಲ. ರಾಜಕಾರಣಿಗಳು ಇನ್ನು ತಿರುಗಾಡಬೇಕು, ಅವ್ರಿಗೆ 30% 40% ಲಂಚ ಕೊಡ್ಬೇಕು. ಸಾವುಕಾರದಂತ ಲಂಚ ಕೊಡ್ಕೊಂಡು ಓಡಾಡಿದ್ರೆ ಏನಪ್ಪ ಬೇಡ ಅಂತ ಹೇಳಿ ಅದು ಬಿಟ್ಬಿಡುದು. ಆ ಸರ್ಕಾರದ ಗೋಜಿಗೆ ಹೋಗೋದಿಲ್ಲ. ಆ ರೀತಿಯಲ್ಲಿ IAS IPS ಅಲ್ಲಿ ಇರ್ಬೋದು, ಗ್ರೇಸ್ ಮಾರ್ಕ್ಸ್ ತಗೊಳ್ಳೋದು ಕೂಡ ನೋಡ್ರಿ, ಏಜ್ ರಿಲ್ಯಾಕ್ಸೇಷನ್ ಈಗ ಜಾತಿವಾರ ಇದ್ರ ಮೇಲೆ ಇರ್ತದೆ. ಜನರಲ್ ಕ್ಯಾಟಗರಿದವರು 2 ಸರಿ 3 ಸರಿ ಅಟೆಂಪ್ಟ್ನಾಗ ಪಾಸ್ ಆಗ್ಬೋದು ಅಂತಿದೆ. SC ST 4 ಸರಿ ಇದೆ. ಆಮೇಲೆ ST ರಿಲ್ಯಾಕ್ಸೇಷನ್ ಇದೆ. ಆ ರೀತಿ ಕಲ್ಯಾಣ ಕರ್ನಾಟಕದವರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ. ಈ ಏಜ್ ತನಕ IAS ಮತ್ತೊಂದು ಅಟೆಂಪ್ಟ್ ಮಾಡ್ಬೋದು. ಇದಕ್ಕೆ ಮಾಹಿತಿ ಇದ್ರೆ ಅಲ್ಲ ನಮಗೆ ಅದಕ್ಕೆ ಅಟೆಂಡ್ ಮಾಡೋದು. ಮತ್ತ UPSC ಎಕ್ಸಾಮ್ ಬರೆಯೋದೇ ಬಹಳ ಜನರಿಗೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ಇವತ್ತು ಬಹಳ ಸುಂದರವಾಗಿ ಹೇಳಿದ್ರೆ ಸಮಯ ಬಹಳ ಕಡಿಮೆ ಆಯ್ತು ಸರ್. ನಿಮ್ಗೆ ನಾವೊಂದು 2 ತಾಸು 3 ತಾಸು ಅಂದ್ರೂ ಅವರು ಡಿಟೇಲ್ ಆಗಿ ಹೇಳ್ತಾರೆ. ನಾವೆಲ್ಲ ಅದು ತಿಳ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ನನ್ನ ಇಚ್ಛೆ ನಮ್ಮ
ಕುಲಪತಿಯವರು BS ಬಿರಾದರ್ ಸರ್ ಮತ್ತು ಕುಲಸಚಿವರು ಎಲ್ಲ ಸಿಂಡಿಕೇಟ್ ಸದಸ್ಯರಿಗೆ ಹೇಳೋದಿದೆ, ನಾವು ಸಾಕಷ್ಟು ಈಗ ಭಾರತ ದೇಶ ಅನ್ನೋದನ್ನೇ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ವಸತತ್ವ ಪ್ರಚಾರ ಮಾಡಿದ್ವಿ. ಇನ್ನು ಮುಂದೆ ನಾವು ಏನ್ ಸಂಕಲ್ಪ ಮಾಡಿದೀವಿ ಅಂದ್ರೆ, ನಾವು ಎಲ್ಲೇ ಹೋಗಿ ಬಂದರೂ ಸಹಿತ ನಮ್ಮ ಕಾರ್ಯಕ್ಷೇತ್ರ ಕಲ್ಯಾಣ ಕರ್ನಾಟಕ ಮಾಡಿಕೊಂಡು ಈ 7 ಜಿಲ್ಲೆಗಳಲ್ಲಿ ಜನಜಾಗೃತಿ ಮಾಡ್ತಕ್ಕಂಥ ಕಾರ್ಯ ಮಾಡಬೇಕು ಅಂತ ಹೇಳಿ ನಾವು ಸಂಕಲ್ಪ ಮಾಡಿದ್ದೀವಿ. ಇದೆಲ್ಲರ ಸಹಕಾರದಿಂದ ಎಲ್ಲ 146 ಕಾಲೇಜುಗಳು ಇರಬಹುದು. 146 ಕಾಲೇಜು ಬೀದರ್ ವಿಶ್ವವಿದ್ಯಾಲಯದ ಅಡಿಯಲ್ಲಿದ್ದಾರೆ. ಆ ಎಲ್ಲ ಕಾಲೇಜುಗಳಿಗೂ ಕೂಡ ಜಾಗೃತಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ತಿಳ್ಕೊಂಡ್ರೆ ಎಲ್ಲರಿಗೂ ಗೊತ್ತಾಗ್ತದೆ. ಬಹಳ ಜನ MA ಅಡ್ಮಿಷನ್ ಮಾಡಿಸ್ತಾರೆ, ನಾನು MA ಓದ್ತಾ ಇದ್ದೀನಿ ಅಂತ ಬರೀ ಅಡ್ಮಿಷನ್ ಮಾಡಿಸ್ತಾರ, ಎಕ್ಸಾಮ್ ಮಾತ್ರ ಬರ್ತಾರೆ. ಆದ್ರೆ ನಮ್ಮ ಮಗ MA ಓದ್ತಾನಂತ ತಂದೆ ತಾಯಿಗಳು ಹೇಳ್ತಿರ್ತಾರೆ, ಆದ್ರೆ ನಮ್ಗೆ ಏನು ಅದು ಓದ್ಬೇಕು, ಏನು ಸ್ಟಡಿ ಮಾಡ್ಬೇಕು, ನಾವು ನಮ್ಮ ಜ್ಞಾನ ಪಡ್ಕೊಳ್ಳೋದಲ್ಲದೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಅಂತ ತಿಳ್ಕೊಂಡು ಹೇಳ್ತಾರೆ ಗುರು ಬಸವಣ್ಣವರು. ಇದು ಜ್ಞಾನ ಕಾರಂಜಿ ಏನ್ರಿ, ಕಾರಂಜಿ ಅನ್ನೋದು ಇದಕ್ಕೆ ಜ್ಞಾನ ಕಾರಂಜಿ ಅಂತಿದ್ದಾರೆ. ಇಂಥ ಕಾರಂಜಿ ಒಳಗೆ ಹೆಂಗಿರ್ಬೇಕಂದ್ರೆ ಬೀದರ್ ಜ್ಞಾನ ಕಾರಂಜಿಯಿಂದ ಬಂದಂತ ಸ್ಟೂಡೆಂಟ್ ಅಂತ ಹೇಳಿ ಇಡೀ ಭಾರತ ದೇಶದಲ್ಲಿ ಹೆಸರು ಗುರುತಿಸ್ಬೇಕಂತ ಒಂದು ಯೂನಿವರ್ಸಿಟಿ ಆಗ್ಬೇಕಂತ ಹೇಳಿ ಸಂಕಲ್ಪ ತಗೋಬೇಕು. ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪ್ರವಚನದಲ್ಲಿ, ಏನಂದ್ರೆ ಯಾವುದೇ ಒಂದು ಪ್ರದೇಶ, ಯಾವುದೇ ಒಂದು ಸಮಾಜ ಅಥವಾ ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ 3 ಶಕ್ತಿಗಳು ಬಹಳ ಮುಖ್ಯ. ಮೊದಲನೇದು ಯಾವ್ದಂದ್ರೆ ಯುವ ಶಕ್ತಿ. ಇವತ್ತು ನೀವೆಲ್ಲ ಗೊತ್ತಿದ್ರೆಲ್ಲ ಪೋಸ್ಟ್ ಗ್ರಾಜುಯೇಷನ್ ಓದ್ತಕ್ಕಂಥವ್ರು, ಡಿಗ್ರಿ ಸ್ಟೂಡೆಂಟ್ಸು. ಹುಡುಗ ಏನ್ ಮಾಡ್ತಾನೆ, 8ನೇ ಕ್ಲಾಸ್ನಾಗ ಓದೋ ಹುಡುಗ ಇವತ್ತು ಭಾರತ ಮತ್ತು ಪಾಕಿಸ್ತಾನ ಜಂಗ್, ಭಾರತ ಪಾಕಿಸ್ತಾನ ಅಂದ್ರೆ ಜಂಗ್, ಅವತ್ತೆಲ್ಲ ಕೆಲಸ ಬಿಟ್ಟು ಕ್ರಿಕೆಟ್ ನೋಡ್ಕೊಂಡು ಕೊಡೋದೆಲ್ಲ, ಕಾಮೆಂಟ್ರಿ ಕೇಳ್ಕೊತ TV ನೋಡ್ಕೊಂಡು ಕೊಡೋದು. ಅವ 8ನೇ ಕ್ಲಾಸ್ ಹುಡುಗ ಏನ್ ಮಾಡ್ತಾರಂದ್ರೆ, ಆ ಭಾರತ ಅವ್ರು ಪಾಕಿಸ್ತಾನಕ್ಕೆ ಬೀಚ್ ಜಂಗ್ ಅಂತ ಹೇಳಿ ಕ್ರಿಕೆಟ್ ನೋಡಕ್ ಹೋಗ್ತಾನೆ. ಹೋಗಾಗ ಏನ್ ಮಾಡ್ತಾನ, ನೀ ನನ್ನ ಬದಲಿಗೆ ಸ್ಕೂಲಿಗೆ ಹೋಗು ಅಂತೇಳಿ ಅವ್ರ ದೋಸ್ತಿಗೆ ಹೇಳ್ತಾನೆ, ನನ್ನ ಬದಲಿಗೆ ನೀವು ಹೋಗಿ ಶಾಲೆಗೆ ಹೋಗಿ ಅಂತ ಕಳಿಸ್ತಾನೆ. ಅವ್ರ ದೋಸ್ತ ಹೇಗಿದ್ದಾನೆ, ಈ ಹೆಬ್ಬು ಹೆಬ್ಬಟ್ಟಿನ ಗುರ್ತಾವ, ಅವ ಎದ್ದು ಶಾಲೆಗೆ ಹೋಗಿಲ್ಲ. ಅವ ಹೋಗಿ ದೋಸ್ತನ ಕ್ಲಾಸ್ ಹೋಗಿ 8ನೇ ಕ್ಲಾಸ್ ಕುಂತ. ಅವಾಗ ಕ್ಲಾಸ್ ಅವತ್ತಿನ ದಿವಸನೇ ಕ್ಲಾಸಿಗೆ ಏನ್ ಮಾಡ್ತಾರೆ ಅಂದ್ರೆ, ಈ ಎಜುಕೇಶನ್ ಆಫೀಸರು, AEO BO ಎಲ್ಲ ಇರ್ತಾರಲ್ಲ, ಅವರು ನಾಜರು ಎಜುಕೇಶನ್ ಆಫೀಸರ್ ಅಂತ ಅದು ಚೆಕ್ ಇನ್ ಮಾಡಕ್ ಬಂದಿರ್ತಾರೆ. ಮಾಸ್ಟರ್ ಸರಿಯಾಗಿ ಕೆಲಸ ಇಲ್ಲ ಅಂತ ಹೇಳಿ ಇನ್ಸ್ಪೆಕ್ಷನ್ಗೆ ಬಂದಿರ್ತಾರೆ. ಬಂದು ಆ 8ನೇ ಕ್ಲಾಸಿಗೆ ಬಂದು ಪ್ರಶ್ನೆ ಕೇಳ್ತಾರೆ. ಎಲ್ಲ ಹುಡುಗರು ಕುಂತಿದ್ರು. ಅವ್ರ ಎಜುಕೇಶನ್ ಆಫೀಸರ್ ಕೇಳ್ತಾರೆ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಗಾಂಧೀಜಿ ಯಾರು? ಗಾಂಧೀಜಿ. ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಗಾಂಧೀಜಿ ಅವರ ಪೂರ್ಣ ಹೆಸರು ಏನು ಅಂತ ಕೇಳ್ತಾರೆ. ಗಾಂಧೀಜಿ ಕಾ ಪೂರಾ ನಾಮ್ ಕ್ಯಾ ಹೈ ಅಂತ ಕೇಳ್ತಾರೆ. ಆ ಎಲ್ಲ ಹುಡುಗ ನಾ ಹೇಳ್ತೀನಿ ಸರ್ ಅಂತ ಕೈ ಎತ್ತಾರೆ. ಇವ ಹುಡುಗ ಅವತ್ತೇ ಹೋಗ್ತಿಲ್ಲ, ಅವ್ನಿಗೆ ಏನು ಗೊತ್ತಿಲ್ಲ. 8ನೇ ಕ್ಲಾಸ್ ಗೊತ್ತಿಲ್ಲ, 7ನೇ ಕ್ಲಾಸ್ ಗೊತ್ತಿಲ್ಲ, ದನ ಕೈ ಹುಡುಗ ಅವ ಹೋಗಿ ಕುಂತಾನ. ಎಲ್ಲರೂ ಕೈ ಎತ್ತಾರ, ಅವ್ರಿಗೆ ಕೈ ಎತ್ತಾರ. ಅವಾಗ ಎಜುಕೇಶನ್ ಆಫೀಸರ್ ಏನ್ ಮಾಡ್ತಾರೆ, ನೀ ಹೇಳಪ್ಪ ಅಂತೇಳಿ ಅವ್ರಿಗೆ ಕೇಳು. ಅವತ್ತೇ ಹೋಗಿ ನಿಂತಿದ ಪಾಪ, ಎಲ್ಲರೂ ಎತ್ತಾರ, ಅವ್ರಿಗೆ ಕೈ ಎತ್ತ. ಧೈರ್ಯ ಮಾಡಿ ಹೇಳ್ದ, ಏನಪ್ಪ ಗಾಂಧೀಜಿ ಕಾ ಪೂರಾ ನಾಮ್ ಕ್ಯಾ ಹೈ ಅಂದ್ರೆ ಹುಡುಗಿ ಎದ್ದು ಹೇಳ್ತಾರ, ರಾಹುಲ್ ಗಾಂಧಿ ಅಂತ ಹೇಳ್ತಾರೆ. ದಿನ ಪೇಪರ್ ಕೈ ಮಾಡಿ ನೋಡ್ತಾನ. ಅವ್ರಿಗೆ ಮಹಾತ್ಮ ಗಾಂಧಿ ಹೆಸರು ಎಲ್ಲಿ ಗೊತ್ತಿರಬೇಕು. ನಮ್ಮ ಮಾಸ್ತರ್ಗಳಿಗೆಲ್ಲ ಗಾಂಧೀಜಿ ತತ್ವಗಳು ಏನ್ ಗೊತ್ತವ ಹೇಳಿ. ನಾಳೆ ಗಾಂಧಿ ಜಯಂತಿ ಅಂದ್ರೆ ಇವತ್ತಿನ ದಿನ ಫೋಟೋ ಧೂಳು ಜಾಡಿಸಿ ಯಾರ್ದು ಮನೆಗೆ ತಂದಿಟ್ಟು ಒಂದು ಹಾರ ಹಾಕಿ ತೆಂಗಿನಕಾಯಿ ಇಟ್ಟು ಮಹಾತ್ಮ ಗಾಂಧೀಜಿ ಜಯ ಅಂತ ಬಿಡ್ತಾರೆ ವಿನಃ ಗಾಂಧೀಜಿ ತತ್ವಗಳು ಯಾರಿಗೆ ಗೊತ್ತದ ಹೇಳಿ. ಆ ಹುಡುಗ ಹೇಳ್ತಾರೆ, ಗಾಂಧೀಜಿ ಕಾ ಪೂರಾ ನಾಮ್ ರಾಹುಲ್ ಗಾಂಧಿ ಅಂತ ಹೇಳ್ತಾರೆ. ಏನಪ್ಪ ನಿಮ್ ಗಾಂಧೀಜಿ, ಮಹಾತ್ಮ ಗಾಂಧೀಜಿ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ರಾಷ್ಟ್ರಪಿತ ಗಾಂಧೀಜಿ ಹೆಸರು ಪೂರ್ಣ ಗೊತ್ತಿಲ್ಲ ಅಂತ ಕೇಳಿದಾಗ ಹುಡುಗ ಹೇಳ್ತಾನೆ, ಸರ್ ಮಾಫ್ ಕರ್ನಾ, मैं इस क्लास का स्टूडेंट नहीं हूँ, मेरा दोस्त क्रिकेट मैच देखने के लिए गया है, उसके बदले में मैं आया हूँ ಅಂತ ಹೇಳ್ತಾನೆ. ಅವ್ರ ಮತ್ತೆ ನಾ ಬಂದು ಕುಂತಿದ್ದು, ನನಗೆ ಗೊತ್ತಿಲ್ಲ, ಕ್ಷಮಿಸಿದೆ ಅಂತ ಹೇಳ್ತಾರೆ. ಅವಾಗ ಆ ಕ್ಲಾಸ್ ಟೀಚರ್ ಕೇಳ್ತಾರೆ, ಏನ್ರಿ ನಿಮ್ ಕ್ಲಾಸ್ ಹುಡುಗ ಯಾರು, ಹೊರಗಿಂದ ಯಾರು ಬಂದು ಕೂತಾರೆ ಗೊತ್ತಾಗುದಿಲ್ಲ ಅಂತ ಕೇಳ್ತಾರೆ. ಅವಾಗ ಟೀಚರ್ ಹೇಳ್ತಾರೆ, ಸರ್ ಮಾಫ್ ಕರ್ನಾ, इस क्लास टीचर वो क्रिकेट मैच देखने ले गया है, उसके बदले में मैं आया हूँ ಅಂತ. ಆ ಕ್ಲಾಸ್ ಟೀಚರ್ ಕ್ರಿಕೆಟ್ ಮ್ಯಾಚ್ ನೋಡಕ್ ಹೋಗಿರ್ತಾರೆ, ಅವ್ರು ಬೇರೆ ಕಳಿಸಿರ್ತಾರೆ, ನೀವು ಹೋಗಪ್ಪ ಇವತ್ತು ಕ್ಲಾಸ್ ತಗೊಳಕ. ಈಗ ಬಹಳ ಮಂದಿ ಮಾಡ್ತಿರ್ತಾರೆ ಟೀಚರ್ಗಳೆಲ್ಲ. ಎಲ್ಲರೂ ಓಡಾಡ್ತಿರ್ತಾರ, ಎಲ್ಲರೂ ಮಿನಿಸ್ಟರ್ ಜೊತೆಗೆ ಬೇರೆ ಯಾರೋ ಪಾಠ ಹೇಳೋದಿರ್ತಾರ, ಪದರ ಯಾರೋ ಇರ್ತಾರ, ಅವ್ರ ಹೆಸರುಗಳು ಹೇಳೋದಿಲ್ಲ. ಅದು ಬಹಳ ಗೊತ್ತಿರ್ತಾರ ನಮ್ಗೆ. ಯಾಕಂದ್ರೆ ನಾವು ಸಾಂಪ್ರದಾಯಕ್ಕಿಂತ ಮೊದಲ
ಪತ್ರಕರ್ತರಾಗಿದ್ದವರಿದ್ದು ನಮ್ಗೆಲ್ಲ ಗೊತ್ತಿದೆ. ಬಹಳಷ್ಟು ನಡೀತಿರ್ತಾವ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಂತೂ ಬಹಳ ಅಂತೂ ಅದಾವ. ಆದ್ರೆ ಲಾಸ್ಟ್ ಕ್ರಿಕೆಟ್ ಮ್ಯಾಚ್ ನೋಡಕ್ ಹೋಗ್ಯಾರ, ಅವ್ರು ಬಂದಿದ್ದು ನಾ ಬಂದಿದ್ದೆ ಅಂತ ಹೇಳ್ತಾರೆ. ಅವಾಗ ಅವರು ಆ ಎಜುಕೇಶನ್ ಆಫೀಸರ್ ಹೇಳ್ತಾರೆ, ನೀವು ನಾ ಇವತ್ತೇ ಡಿಸ್ಮಿಸ್ ಮಾಡ್ಬಿಡ್ತಿದ್ದೆ, ಆದ್ರೆ ನಿಜವಾದಂತ ಆಫೀಸರ್ ಕ್ರಿಕೆಟ್ ಮ್ಯಾಚ್ ನೋಡಕ್ ಹೋಗ್ಯಾರ, ಅವ್ರು ಬಂದಿದ್ದು ನಾ ಬಂದಿದ್ದೆ. ಅವ್ರಿಗೆ ಇನ್ಸ್ಪೆಕ್ಷನ್ ಮಾಡಿ ಬಂದವರು ಕೂಡ ನಕಲಿನೇ. ಒಂದು ಶಾಲೆಯಲ್ಲಿ ಇರಬೇಕಾದಂತ ವಿದ್ಯಾರ್ಥಿ, ಅವ್ರಿಗೆ ಕಲಿಸ್ಬೇಕಾದಂತ ಒಬ್ಬ ಶಿಕ್ಷಕ, ಅವ್ರು ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥ ಪರಿವೀಕ್ಷಣೆ ಮಾಡ್ತಕ್ಕಂಥ ಒಬ್ಬ ಅಧಿಕಾರಿ, ಇವರೆಲ್ಲರೂ ಹೆಂಗ್ ನಕಲಿ ಆಗಿದಾರೋ ಆ ರೀತಿಯಲ್ಲಿ ಇವತ್ತು ನಮ್ಮ ಶಾಲೆ ಕಾಲೇಜುಗಳಲ್ಲಿ ಓದ್ಬೇಕಾದಂತ ವಿದ್ಯಾರ್ಥಿಗಳು, ಲೈಬ್ರರಿ ಕೂತ್ಕೊಂಡು ಓದ್ಬೇಕಾದಂತ ವಿದ್ಯಾರ್ಥಿಗಳು ಏನಿರ್ತಾರಂದ್ರೆ ಯಾವ ಹೊಸ ಸಿನಿಮಾ ಬರ್ತದೆ, ಈಗ ನೀವು ಸಿನಿಮಾ ನೋಡ್ಬೇಕು, ಯಾವ ಇದು ಮಾಡ್ಬೇಕು ಅಂತ ಬೆಂಗಳೂರಲ್ಲಿ ಕುಸ್ತಿ ಆಡ್ತಿರ್ತಾರೆ. ನಾವು ನೋಡ್ತೀವಿ. ಇವತ್ತು ಜಿಮ್ಗಳಿಲ್ಲ, ಲೈಬ್ರರಿ ಇಲ್ಲ, ವಾಚನಾಲಯಗಳಿಗೆ ಹೋಗಲ್ಲ ವಿದ್ಯಾರ್ಥಿಗಳು. ಮೊಬೈಲ್ ಬಂದ್ಮೇಲಂತೂ ಎಲ್ಲರಿಗೆ ಉದ್ಯೋಗ ಸಿಕ್ಬಿಟ್ಟರು. ಅದೇ ಉದ್ಯೋಗ ಬರೀ ಮೊಬೈಲ್ ನೋಡಿದ್ರೆ ಒಂದು ಉದ್ಯೋಗ ಆಗ್ಬಿಟ್ಟರು. ವಿದ್ಯಾರ್ಥಿಗಳು ಯಾರು ಕೂಡ ಪುಸ್ತಕ ತೆರೆದು ಓದ್ತಾ ಇಲ್ಲ. ಮತ್ತೆ ಅವ್ರಿಗೆ ಮಾರ್ಗದರ್ಶನ ಮಾಡಿದಂತ ನಾಯಕರು, ರಾಜಕಾರಣಿಗಳು, ಅವ್ರು ಬರೀ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡು, ಸರಾಯಿ ಕೊಡಿಸಿ ಓಟ್ ಹಾಕ್ಕೊಂಡು ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ವಿನಃ ಆ ಯುವಕರನ್ನ ಬೆಳೆಸ್ತಕ್ಕಂತಹ ಒಂದು ಚಾರಿತ್ರ್ಯವಂತ ಯುವಕರನ್ನ, ಹೊಸ ಸಮಾಜ ನಿರ್ಮಾಣ ಮಾಡ್ತಕ್ಕಂತ ಒಂದು ಇಚ್ಛಾಶಕ್ತಿ ರಾಜಕೀಯ ಶಕ್ತಿ ಇಲ್ಲ. ಅದಕ್ಕಾಗಿ ಯುವ ಶಕ್ತಿ, ರಾಜಕೀಯ ಶಕ್ತಿ, ಅವರಿಗೆ ಮಾರ್ಗದರ್ಶನ ಮಾಡ್ಬೇಕಾದಂತ ಧಾರ್ಮಿಕ ಶಕ್ತಿ ನಾವು ಕೂಡ ಇವತ್ತೇನಾಗಿದೆ ಅಂದ್ರೆ, ನೀವು ದೀಕ್ಷೆ ತಗೊಂಡಿದ್ದೀರಾ ಇಲ್ಲ, ನೀವು ಸರಾಯಿ ಕುಡಿಬಾರ್ದು, ನೀವು ಸಿಗರೇಟ್ ಸೇರಬಾರ್ದು, ಗುಟ್ಕಾ ತಿನ್ನಬಾರ್ದು ಅಂತ ಮಾರ್ಗದರ್ಶನ ಮಾಡ್ಬೇಕಾದಂತ ಸ್ವಾಮಿಗಳು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಕ್ಯಾಪಿಟೇಷನ್, ಡೊನೇಷನ್, ಸ್ಕೂಲು, ಅಡ್ಮಿಷನ್, ಗುರುಕುಲ ಇವುಗಳಿಂದ ನಾವು ಬೆನ್ನತ್ತಿದ್ದೀವಿ. ಅದಕ್ಕೆ ಈ ರಾಜಕೀಯ ಶಕ್ತಿ ಮತ್ತು ಧಾರ್ಮಿಕ ಶಕ್ತಿ ಇವೆಲ್ಲವೂ ಕೂಡ ತಮ್ಮ ತಮ್ಮ ಜವಾಬ್ದಾರಿಯನ್ನ ಮರ್ತಿರೋದ್ರಿಂದ ನಮ್ಮ ಸಮಾಜ ಈ ರೀತಿ ಆಗ್ತಾ ಇದೆ. ನಮ್ಮ ಜವಾಬ್ದಾರಿಯನ್ನ ನಾವು ನಿರ್ವಹಿಸಬೇಕು. ಯುವಕರು ತಮ್ಮ ಜವಾಬ್ದಾರಿ ತಾವು ವಹಿಸ್ಕೋಬೇಕು. ನಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೋಬೇಕು. ನನ್ನ ಅಭಿವೃದ್ಧಿ ಜೊತೆಗೆ, ನನ್ನ ಉನ್ನತಿ ಜೊತೆಗೆ ನನ್ನ ಪ್ರದೇಶ, ನನ್ನ ರಾಜ್ಯ, ನನ್ನ ದೇಶ ಅಭಿವೃದ್ಧಿ ಆಗ್ಬೇಕು, ಕಲ್ಯಾಣ ಆಗ್ಬೇಕು. ಅಂದಾಗಿ ಕಲ್ಯಾಣ ಕರ್ನಾಟಕ ಹೆಸರಾಗಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತ ಹೇಳಿ ಇಂತಹ ವಿಚಾರ ಸಂಕಿರಣಗಳು ಕೇವಲ ವಿಶ್ವವಿದ್ಯಾಲಯದ ಅಷ್ಟೇ ಅಲ್ಲ, ಇದು ಪ್ರಾರಂಭ ಎಲ್ಲ ಕಾಲೇಜುಗಳಲ್ಲಿ, ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಾವು ಸಮಿತಿ ಮತ್ತು ವಿಶ್ವವಿದ್ಯಾಲಯಗಳ ಸಹಕಾರದೊಂದಿಗೆ ಮಾಡ್ತೇವೆ. ನೀವೆಲ್ಲರೂ ಕೂಡ ಜಾಗೃತರಾಗಿ ಇಷ್ಟೆಲ್ಲ ನಾವು ಮಾಡಿದ್ದಕ್ಕೂ ಸಾರ್ಥಕ ನೀವೆಲ್ಲ ತಿಳಿದುಕೊಂಡು ಮುಂದೆ ನಮಗೇನು ಸೌಲಭ್ಯಗಳು, ಪ್ರಜಾಪ್ರಭುತ್ವ ಯಾವಾಗ ಯಶಸ್ವಿ ಆಗ್ತದಂದ್ರೆ ನಮಗೇನು ಸವಲತ್ತುಗಳಿದೆ ಅಂತ ತಿಳ್ಕೊಂಡಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ. ಇಲ್ಲಾಂದ್ರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗೋದಿಲ್ಲ. ಖಂಡಿತವಾಗಿಯೂ ಕೂಡ ಯಾರೋ ಕೆಲವರು ಮಾತ್ರ ಶ್ರೀಮಂತರಾಗ್ತಾರೆ, ಇದು ಬರೀ ಭಾರತ ದೇಶದ ರಾಜಕಾರಣ ಅಥವಾ ನಮ್ಮ ರಾಜ್ಯಗಳ ವ್ಯವಸ್ಥೆ ಹೇಗಿದೆ, ರಾಜಕೀಯ ವ್ಯವಸ್ಥೆ ಅಂದ್ರೆ ಯಾರೋ ಕೆಲವರು ಶ್ರೀಮಂತರ ಕೈಯಲ್ಲೇ ಇವತ್ತು ಸರ್ಕಾರಗಳಿದ್ದಾರೆ ನಾವು ನೋಡ್ತಾ ಇದ್ವಿ. ಅದಕ್ಕಾಗಿ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಂದ್ರೆ ಪ್ರಜೆಗಳು ಜಾಗೃತರಾಗಬೇಕು. ಈ ನೋಡಿ ತೆಲಂಗಾಣ, ನಾವು ರಿಟೈರ್ಡ್ ಜಸ್ಟಿಸ್ ಅವರಿಗೆ ಇವ್ ಭೇಟಿಯಾಗಿ ಬಂದಿರು. ನಮಗೆಲ್ಲ ಬಹಳ ಆತ್ಮೀಯರವರು ಹೈದರಾಬಾದ್ ಇರ್ತಾರೆ. ನಾವು ಮಾಡಲೇ ಸರ್ ಭೇಟಿಯಾಗಿ ಬಂದಾಗ ಅಲ್ಲಿ ತೆಲಂಗಾಣ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಹೋರಾಟ ಮಾಡುವಂತ ಪ್ರಸಂಗ ಯಾಕೆ ಬಂತು ಅಂದ್ರೆ, ಸಮಗ್ರವಾಗಿ ಅನುಷ್ಠಾನ ಮಾಡಿಲ್ಲ. ಆ ಒಂದು 371A ಇದೆ ತೆಲಂಗಾಣದು, 371A ಇದೆ, ನಮ್ದು 371J ಇದೆ. 371A ಸಮಗ್ರವಾಗಿ ಅವರು ಪ್ರಾಪರ್ ಅನುಷ್ಠಾನ ಆಗ್ಲಿಲ್ಲ ಅಂತ ಹೇಳಿ ನಮಗೆ ಪ್ರತ್ಯೇಕ ರಾಜ್ಯ ಬೇಕು ಅಂತ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳೆಲ್ಲ ಸೇರಿ ಎಲ್ಲ ಜನಜಾಗೃತಿ ಮಾಡಿ ಹೋರಾಟ ಮಾಡಿದ್ರು ಅಂತ ಹೇಳಿ ತೆಲಂಗಾಣ ಪ್ರತ್ಯೇಕ ರಾಜ್ಯ ಆಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಮುಂದೊಂದು ದಿನ ನಮಗೆ ಈ ರೀತಿಯಾಗಿ ಸೌಲಭ್ಯಗಳು ಕೊಡದೇ ಇದ್ರೆ ಕಲ್ಯಾಣ ಕರ್ನಾಟಕ ಇದೇ ರೀತಿ ಉದಾಸೀನ ಮಾಡ್ತಾ ಹೋದ್ರೆ ಕಲ್ಯಾಣ ಕರ್ನಾಟಕನೇ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಬಂದ್ರು ಬರ್ಬೋದು ಅಂತ ನನಗೆ ಅನಿಸ್ತದೆ. ನಮ್ಗೆ ಎಷ್ಟು ಅನ್ಯಾಯ ಇದೆ. ಅಲ್ಲಿ 92 ಜನ IAS ಆಫೀಸರ್ ಇರ್ತಾರ, ನಮ್ಮಲ್ಲಿ 20 ಇರೋದಿಲ್ಲ, ಹೌದಲ್ರಿ? ಮತ್ತೆ ಇಷ್ಟ ಅನ್ಯಾಯ ಸಹಿಸ್ಕೊಂಡು ಜನ ನೀವು ಜಾಗೃತರಾಗ್ಬೇಕು. ಯಾಕಂತಂದ್ರೆ ನಮ್ಮ ನಾಗಭೂಷಣ ಅವ್ರು ವಾಸ್ತವಿಕವಾಗಿ ಹೇಳೋ ಒಂದು ಮಾತು ಹೇಳಿದ್ರು, 800 ಕಿಲೋಮೀಟರ್ ಹೋಗ್ಬೇಕು ನಮ್ಮ ಮುಖ್ಯಮಂತ್ರಿ ಭೇಟಿ ಆಗ್ಬೇಕಂತ. ಅಲ್ಲಿ ಮಂಡ್ಯ, ಮೈಸೂರು, ಕನಕಪುರ ಅಲ್ಲೇನೋ ನಮ್ಮ ಶಾಖೆಗಳಿವೆ, ಬಸವಮಂಟಪ ಎಲ್ಲ ಇದೆ. ನಾವು ಪ್ರವಚನಕ್ಕೆ ಹೋಗ್ತೀವಿ, ನಮ್ಮ ಶಿಷ್ಯರಿದ್ದಾರೆ. ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿಂದ ಹಾಲಳ್ಳಿ ಆಡ್ದವ್ರು ಬೀದರ್ ಬಂದಂಗ ಮಂಡ್ಯ, ಮೈಸೂರದವ್ರು ಬೆಂಗಳೂರು ಬರ್ತಾರೆ. ನಾವೆಲ್ಲ DC ಆಫೀಸ್ದಾಗೆ ಹೋಗ್ಲಿಕ್ಕೆ ನಮ್ಮ ಜನ ಹೆದರ್ತಾರೆ. ಅಲ್ಲಿ ವಿಧಾನಸೌಧದಾಗ ಇರ್ಬೇಕಲ್ಲಿ ಹೋಗಿ IAS ಆಫೀಸರ್ಗಳಿಗೆ ಎದುರಿಸಿ ಹೆಚ್ಚಬೇಕು ಅವರು ಇದು ತಗೋತಾರೆ, ಗ್ರ್ಯಾಂಡ್ಗಳು ತಗೋತಾರೆ. ನಮ್ಮ ಬೆಂಗಳೂರಿಗೆ ಹೋಗೋದೇ ಒಂದು ಕಷ್ಟ. ಕೆಲವರು ಹೇಳ್ತಾರೆ ಜೀವನದಾಗ ನಾವು ಬೆಂಗಳೂರಿಗೆ ಹೋಗಿಲ್ಲ 20 ವರ್ಷ ಆಯ್ತು, ನಾವು ವಿಧಾನಸೌಧ ನೋಡಿ ಬಂದಿದ್ದೀವಿ ಅಂತ ಹೇಳ್ತಾರೆ.
ಹೋಗಿ ನೋಡ್ಕೊಳ್ಳೋದೇ ನಮ್ಮ ಜೀವನ ಸಾರ್ಥಕ ಅಂತ ತಿಳ್ಕೊಂಡಿದ್ವಿ. ದಿನ ಎದ್ದು ಬೆಳಗ್ಗೆ ಎದ್ದು ವಿಧಾನಸೌಧ ರಾಜಕೀಯ ಮಾಡ್ತಾರೆ ಮಂಡ್ಯ ಮೈಸೂರಿನವರು. ನಾವು ಜೀವನದ ಒಂದು ಬೆಂಗಳೂರು ಬಂದು ಸಾಕು ಅಂತಂದ್ರೆ ಸಾರ್ಥಕತೆ ಪಡ್ಕೊಡ್ತಾ ಇದೀವಿ. ನಮ್ಮಷ್ಟು ಹಿಂದುಳಿದವರು, ನಮ್ಮಷ್ಟು ನಿರ್ಲಕ್ಷ್ಯಕ್ಕೊಳಗಾಗ, ಹಿಂದುಳಿದವರು ಅಂತ ಹೇಳಲ್ಲ, ನಾವು ನಿರ್ಲಕ್ಷ್ಯಕ್ಕೊಳಗಾಗ, ನಾವು ಉದಾಸೀನ, ನಮಗೆ ನಿರ್ಲಕ್ಷಿಸಲ್ಪಟ್ಟವ್ರು ನಾವು. ನಮಗೆ ಯಾರು ತೊಳಿತಾ ಇಲ್ಲ, ನಿರ್ಲಕ್ಷಿಸಲ್ಪಟ್ಟವ್ರು ಯಾವುದಕ್ಕೂ ಅವಕಾಶ ಕೊಡ್ತಾ ಇಲ್ಲ. ನಮ್ಮ ರಾಜಕಾರಣಿಗಳು ಜಾಗೃತರಾಗಲಿ. ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ನಮಗೆ ಸಿಗ್ತಕ್ಕಂಥ ಸೌಲಭ್ಯಗಳು ನನಗೆ ಅನಿಸ್ತದೆ ಕಲ್ಯಾಣ ಕರ್ನಾಟಕದ ಎಲ್ಲ MLA-ಗಳಿಗೆ ಏನ್ ಸರ್ ಕಮಲ್ ಸರ್, ಎಲ್ಲ MLA-ಗಳಿಗೆ MP-ಗಳಿಗೆ ಒಂದ್ ಕಡೆ ಕೂಡಿಸ್ರಿ. ನಮ್ಮ ನಾಗಭೂಷಣ್ ಅವರು ಅದು ಇನಿಷಿಯೇಟಿವ್ ತಗೊಳ್ಳಿ, ಲೀಡರ್ಶಿಪ್ ಎಲ್ಲ MLA MP-ಗಳಿಗೆ ಒಂದ್ ದಿವಸ ಪಾಠ ಮಾಡಿ 3 ತಾಸು ಕೂಡಿಸಿ MLA-ಗಳಿಗೆ ಪಾಠ ಮಾಡ್ರಿ. ಏನೇನು ಕೆಲಸ ಆಗಬೇಕು ಮೊದಲು ಅವ್ರಿಗೆ ತಿಳಿಸಿ. ಗೊತ್ತಿಲ್ಲ ಅವರಿಗೆ ಬಾಳದಂತೆ ಗೊತ್ತಿಲ್ಲ, ನಮ್ಗೆ ಏನ್ ಸೌಲಭ್ಯಗಳಿದೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ರಾಜಕಾರಣಿಗಳು ಆಗ್ಬೇಕು, ವಿದ್ಯಾರ್ಥಿಗಳು ಯುವಕರಿಂದ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳದೆ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಕಲ್ಯಾಣ ಆಗಲಿ. ನಾವೆಲ್ಲಾ ಪಕ್ಷದರು, ಎಲ್ಲಾ ರಾಜಕೀಯದವರು ಎಲ್ಲರೂ ಸೇರಿ, ವಿದ್ಯಾರ್ಥಿಗಳು, ಯೂನಿವರ್ಸಿಟಿಯವರು ಎಲ್ಲರೂ ಸೇರಿ ಈ ಭಾಗದ ಒಂದು ಕಲ್ಯಾಣಕ್ಕಾಗಿ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ಆಶಯದ ಮಾತುಗಳನ್ನ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ವಿಶ್ವವಿದ್ಯಾಲಯದ ವತಿಯಿಂದ, ಈ ಸಮಿತಿಯ ವತಿಯಿಂದ ಧನ್ಯವಾದಗಳು. ವಿಷಯ ಪರಿಣಿತರಾದಂತಹ ಡಾಕ್ಟರ್ ಬಸವರಾಜ್ ಮುಂದೂಡ್ತಾರೆ ಬಹಳ ಸವಿಸ್ತಾರವಾಗಿ ಅಂತ ತಮಗೆ ಹೇಳಿದ್ದಾರೆ. ಸೊ ಇಲ್ಲಿ ಆ ಒಂದು ಲಾಭ ಯಾರು ಪಡಿಬೇಕಾಗಿತ್ತು, ಆ ಲಾಭ ಪಡಿತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಪ್ಪ ಅಂತ 1% ಇರ್ಬೋದಿದೆ. ಯಾಕಂದ್ರೆ ವಿದ್ಯಾರ್ಥಿಗಳೆಲ್ಲ ಹೋಗಿದ್ದಾರೆ. ಮತ್ತೆ ಎಂಪ್ಲಾಯ್ಮೆಂಟ್ಗೆ ಏನು ಕೂತಿದಾರಲ್ಲ ಔಟ್ಸೋರ್ಸ್ನಲ್ಲಿ, ಇವತ್ತು ಎಷ್ಟು ಜನ ನಿಮ್ಮ ಹತ್ತಿರ 371J ಸರ್ಟಿಫಿಕೇಟ್ ಇದೆ. ಕಾಲ್ ಮಾಡಿದಾಗ ಮಾತ್ರ ನೀವು ಸರ್ಟಿಫಿಕೇಟ್ ತಗೊಂಡು ಹೋಗ್ತೀರಿ, ಅಷ್ಟೊಳಗೆ ಡೇಟ್ ಮುಗಿದಿರ್ತದೆ. ಸೊ ನನ್ನ ಮನವಿ ಏನಂದರೆ, ಇಲ್ಲಿ ಏನು ವಿದ್ಯಾರ್ಥಿಗಳಾಗಿರ್ಬೋದು, ನೌಕರದಾರರಾಗಿರ್ಬೋದು, ಅವರೆಲ್ಲರೂ ಏನಪ್ಪ ಅಂದ್ರೆ 371J ಸರ್ಟಿಫಿಕೇಟ್ ಅನ್ನ ಮೊದಲು ಪಡೀರಿ. ಎಲ್ಲರೂ ಏನಪ್ಪ ಅಂದ್ರೆ ಕಂಪಲ್ಸರಿ ಆ ಸರ್ಟಿಫಿಕೇಟ್ ಅನ್ನ ಇಟ್ಕೊಳ್ಳಿ. ಅವಕಾಶ ಬಂದಾಗ ಅದನ್ನ ಉಪಯೋಗ ಆಗೇ ಆಗುತ್ತೆ. ನಾನು ಒಂದು ಉದಾಹರಣೆ ಹೇಳ್ತೀನಿ. ನಾನು PhD ಮಾಡುವ ಟೈಮ್ನಲ್ಲಿ PhD ಮಾಡಿದೆ. PhD ಮಾಡಿದ ತಕ್ಷಣ ಏನಪ್ಪ ಅಂದ್ರೆ ನನಗೆ ಅದಕ್ಕೆ ತಕ್ಕಂಥ ಒಂದು ಹುದ್ದೆ ಏನಪ್ಪ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ. ನಾನು ಸುಮಾರು ಏನಪ್ಪ ಅಂದ್ರೆ 5-6 ವರ್ಷ ಸಣ್ಣ ಹುದ್ದೆಯಲ್ಲಿ ಏನಪ್ಪ ಅಂದ್ರೆ ಕೆಲಸ ಮಾಡಿದೆ. ನಮ್ಮ ಗೈಡ್ ಹೇಳಿದ್ರು, ಬೇರಾದ ನೀನು ವೇಟ್ ಮಾಡು, ಅದು ಸಮಯ ಬರುತ್ತೆ, ಸಮಯ ಬಂದಾಗ ಏನಪ್ಪ ಅದು ನಿನಗೆ ಖಂಡಿತ ಏನಪ್ಪ ಅಂದ್ರೆ ಉಪಯೋಗ ಆಗುತ್ತೆ ಅಂತಂದ್ರು. ಸೊ ಹೀಗಾಗಿ ಏನಪ್ಪ ಅಂದ್ರೆ ಅದು ಸಮಯ ಬಂತು, ನನಗದು ಉಪಯೋಗ ಆಗ್ತು. ಅದೇ ಥರ ಏನಪ್ಪ ಅಂದ್ರೆ ನೀವು 371J ಸರ್ಟಿಫಿಕೇಟ್ ಏನಪ್ಪ ಅಂದ್ರೆ ನೀವು ತಾವೆಲ್ಲರೂ ಪಡೀರಿ, ತಮ್ಮ ಮಕ್ಕಳಿಗೂ ಪಡೀರಿ, ಮುಂದೆ ಎಲ್ಲರಿಗೂ ಏನಪ್ಪ ಅಂದ್ರೆ ಪಡೆದ್ರೆ ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಏನಪ್ಪ ಅಂದ್ರೆ ಇಷ್ಟಪಡ್ತೇನೆ. ಮತ್ತು ಎರಡನೇದಾಗಿ ಈ ಭಾಗ ಹಿಂದುಳಿದ ಕಾರಣ ಏನಂದ್ರೆ ನಾವು ಜಾಣಿದ್ದೇವೆ. ಯಾಕಂದ್ರೆ ಹುಟ್ಟುತ್ತಲೇ ಯಾರು ದಡ್ಡರಾಗಿ ಹುಟ್ಟುವುದಿಲ್ಲ, ನಾವೆಲ್ಲರೂ ಜಾಣಿದ್ದೇವೆ. ಮತ್ತ ಇದು ಬಸವಣ್ಣನವರು ನಡೆದಾಡಿದಂಥ ನಾಡು. ನಾವು ಸತ್ಯವನ್ನೇ ನಾವೇನಪ್ಪ ಮಾತಾಡ್ತೇವೆ. ನಾವು ಬೇರೆ ಭಾಗದ ಈಗ ನಾವು ಮಂಗಳೂರು, ಬೆಂಗಳೂರು, ಬೇರೆ ಕಡೆ ನಾವು ಏನಪ್ಪ ಅಂತ ನೋಡಿದ್ರೆ ಅವ್ರ ಮಾತಿನಲ್ಲೇ ನಮ್ಮನ್ನು ಏನಪ್ಪ ಮಾಡ್ತಾರೆ. ಸೊ ಅದು ಯಾವುದೂ ಆಗಬಾರ್ದು. ನಾವು ಅದ್ರ ಜೊತೆಗೆ ಸತ್ಯದ ಜೊತೆಗೆ ಏನಪ್ಪ ಅಂದ್ರೆ ನಾವು ಚೆನ್ನಾಗಿ ಏನಪ್ಪ ಅಂದ್ರೆ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿ ಏನಪ್ಪ ಅಂದ್ರೆ ಪ್ರತಿಪಾದನೆ ಮಾಡಿ. ಹೀಗಾಗಿ ತಾವು ಮುಂದಿನ ದಿನಗಳಲ್ಲಿ ಏನಪ್ಪ ಅಂದ್ರೆ ಚೆನ್ನಾಗಿ ಏನಪ್ಪ ಅಂದ್ರೆ ಸ್ಟಡಿ ಮಾಡ್ತೀರಿ. ಮತ್ತು 371J ಅಡಿಯಲ್ಲಿ ನಮ್ಗೇನು ಎಲ್ಲ ಅನುಕೂಲಗಳಿವೆ, ಆ ಅನುಕೂಲಗಳನ್ನ ಮಾಡುವಂತಹ ಕೆಲಸ ನಾವಿವತ್ತು ಮಾಡಬೇಕಾಗಿದೆ. ಅದರ ಜೊತೆಗೆ ಏನಪ್ಪ ಅಂದ್ರೆ ಬೀದರ್ ವಿಶ್ವವಿದ್ಯಾಲಯ ಸಹಿತ ಇದು ಏನು ಇವತ್ತು ಅವೇರ್ನೆಸ್ ಪ್ರೋಗ್ರಾಮ್ ತರಲಿಕ್ಕೆ ಎಲ್ಲ ಈ ಹೋರಾಟ ಸಮಿತಿ ಏನಿದಲ್ಲ 371J ಕಲಂ ತಿದ್ದುಪಡಿ, ಆ ಹೋರಾಟ ಸಮಿತಿಯವರು ಏನಪ್ಪ ಅಂದ್ರೆ ಸಾಕಷ್ಟು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ನನಗೆ ಶ್ರೀ ಅಶೋಕ್ ಕುಮಾರ್ ಮಾನೂರವರು ನಾನು ಇಲ್ಲಿ ಬಂದಾಗಿನಿಂದ ನನಗೆ ಪರಿಚಯ. ಅವ್ರು ಬಂದಾಗಿನಿಂದ ಕೇಳ್ತಾರೆ, ವಿಶ್ವವಿದ್ಯಾಲಯದಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋಣ ಸರ್, 371J ಒಂದು ಡೇ ಏನಪ್ಪ ಅಂದ್ರೆ ನಾವು ಇದನ್ನು ಆಚರಣೆ ಮಾಡ್ತೇವೆ, ವಿಶ್ವವಿದ್ಯಾಲಯದಲ್ಲಿ ಮಾಡೋಣ ಅಂತಂದು 2-3 ವರ್ಷದಿಂದ ಕೇಳ್ತಾ ಇದ್ರು. ಈ ಸಲ ಏನಪ್ಪ ಅಂದ್ರೆ ಅದನ್ನು ಕೂಡಿ ಬಂತು. ಅದನ್ನೇನಪ್ಪ ಇವತ್ತು ನಾವು ಮಾಡಿದ್ದೇವೆ. ಅದರ ಲಾಭವನ್ನು
ನಮ್ಮ ವಿದ್ಯಾರ್ಥಿಗಳನ್ನು ಮಾಡಬೇಕು, ಅಧ್ಯಾಪಕೇತರ ಮಿತ್ರರನ್ನು ಮಾಡಬೇಕು, ಅಧ್ಯಾಪಕರು ಮಾಡಬೇಕು ಅಂತಂದು ಈ ಸಂದರ್ಭದಲ್ಲಿ ಹೇಳಿ ಇದರ ಲಾಭ ಪಡಿಬೇಕಂತಂದು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಗೌರವಾನ್ವಿತ ಕುಲಪತಿಗಳಿಗೆ ಕುಲಪತಿಯವರಿಗೆ ಧನ್ಯವಾದಗಳು. ಈಗ ವಂದನಾರ್ಪಣೆ ಡಾಕ್ಟರ್ ರಘುನಾಥ್ ಬಳಿ ಸರ್ ಅವರು ನಡೆಸಿಕೊಡ್ತಾ ಇದ್ದಾರೆ. 371 ಕಲಂ ತಿದ್ದುಪಡಿ ದಿನಾಚರಣೆ ಹಾಗೂ ವಿಚಾರ ಸಂಕಿರಣ ಆಯೋಜಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯ ಶ್ರೀ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿಯವರಿಗೆ ವಿಶ್ವವಿದ್ಯಾಲಯ ಪರವಾಗಿ ಹಾಗೂ ಎಲ್ಲ ನಮ್ಮ ಸಿಬ್ಬಂದಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಬೀದರ್ ವಿಶ್ವವಿದ್ಯಾಲಯದ ಗೌರವಿತ ಸಿಂಡಿಕೇಟ್ ಸದಸ್ಯರಾದಂಥ ಪ್ರೊಫೆಸರ್ BS ಬಿರಾದರ್ ಸರ್ ಅವರಿಗೂ ಕೂಡ ಈ ಒಂದು ಸಮಯದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಉಪನ್ಯಾಸಕರಾದಂಥ ಡಾಕ್ಟರ್ ಬಸವರಾಜ್ ಕಮಕ್ನೂರ್ ಅವರು ನಿವೃತ್ತ ಪ್ರಾಧ್ಯಾಪಕರು ಈ ಒಂದು ಉಪನ್ಯಾಸವನ್ನು ಈ ಒಂದು ಕಲಂ ಕುರಿತಾಗಿ 370 ಕುರಿತಾಗಿ ಸವಿಸ್ತಾರವಾಗಿ ಉಪನ್ಯಾಸ ನೀಡಿದಂಥ ಅವರಿಗೂ ಕೂಡ ವಿಶ್ವವಿದ್ಯಾಲಯ ಪರವಾಗಿ ಧನ್ಯವಾದಗಳು ಹೇಳುತ್ತೇನೆ. ಹಾಗೆ ಪ್ರಸ್ತಾವಿಕ ಅತಿಥಿಗಳಿಂದ ನಮ್ಮ ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದಂಥ ನಾಗಭೂಷಣ್ ಕಂಪ್ಲೇಸ್ ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಗೌರವ ಈ ಒಂದು ವಿಶ್ವವಿದ್ಯಾಲಯ ಕುಲಸಚಿವರಾದಂಥ ಪರಮೇಶ್ವರ್ ನಾಯಕ್ ಸರ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಸಿಂಡಿಕೇಟ್ ಸದಸ್ಯರಾದ ಶಾಂತಿ ಸವಳಿ ಸರ್ ಈ ಒಂದು ಕಾರ್ಯಕ್ರಮ ಅನುಸ್ಮೃತಿ ಇದ್ದರು, ಅವರಿಗೂ ಕೂಡ ನೆನೆಸ್ಕೊಂಡ ಅವರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ತೇನೆ. ಹಾಗೆ ಈ ಪ್ರೊಫೆಸರ್ ಶಿವಾನಂದ್ ಪಾಟೀಲ್ ಸರ್ ಅವರು ಸಿಂಡಿಕೇಟ್ ಸದಸ್ಯರು ಬೀದರ್ ವಿಶ್ವವಿದ್ಯಾಲಯ ಅವರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಪ್ರೊಫೆಸರ್ ವಿಠಲ್ದಾಸ್ ಪ್ಯಾಕೇಜ್ ಸರ್ ಅವರಿಗೂ ಕೂಡ ಸಿಂಡಿಕೇಟ್ ಸದಸ್ಯರು ಬೀದರ್ ವಿಶ್ವವಿದ್ಯಾಲಯದಿಂದ ಅವರಿಗೂ ಕೂಡ ಧನ್ಯವಾದಿಸ್ತೇನೆ. ಅದೇ ರೀತಿಯಾಗಿ ಗೌರವಿತ ಅರ್ಜುನ್ ಕನಕ್ ಸರ್ ಅವರು ಸಿಂಡಿಕೇಟ್ ಸದಸ್ಯರು ಬೀದರ್ ವಿಶ್ವವಿದ್ಯಾಲಯದ ಅವರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ತೇನೆ. ಹಾಗೆ ಇನ್ನೂರ ಗೌರವಿತ ಸಿಂಡಿಕೇಟ್ ಸದಸ್ಯರಾದಂಥ ಅಬ್ದುಲ್ ಸತ್ತಾರ್ ಸರ್ ಅವರು ಅವರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ತೇನೆ. ಹಾಗೆ ಇನ್ನೂರ ಸಿಂಡಿಕೇಟ್ ಸದಸ್ಯರಾದಂಥ ಸಚಿನ್ ಮಲ್ಕಾಪುರ್ ಅವರು ಉಪಸ್ಥಿತರಿರಬೇಕಾಗಿತ್ತು, ಕಾರಣ ಉಪಸ್ಥಿತರಿಲ್ಲ. ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೂ ಕೂಡ ನೆನೆಸುತ್ತಾ ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಕುಮಾರಿ ವೈಷ್ಣವಿ ಸಿಂಡಿಕೇಟ್ ಸದಸ್ಯರು ಅವರು ಕೂಡ ಆಗಮಿಸಿದರು, ಅವರಿಗೂ ಕೂಡ ಈ ಸಮಯದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಯಶಸ್ವಿ 370 ಕಲಂ ನಮ್ಮ ಬೀದರ್ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ಬಾರಿಗೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ನಮ್ಮ ವಿಶ್ವವಿದ್ಯಾಲಯ ಸಿಬ್ಬಂದಿ ವರ್ಗದವರು, ಹಾಗೆ ಗುಲ್ಬರ್ಗದಿಂದ ಬಂದಂಥ ಅತಿಥಿ ಗಣ್ಯರಿಗೂ, ನಮ್ಮ ವಿದ್ಯಾರ್ಥಿ ಮಿತ್ರರಿಗೂ, ವಿಶ್ವವಿದ್ಯಾಲಯ ಸಿಬ್ಬಂದಿ ವರ್ಗದವರಿಗೂ, ಮಾಧ್ಯಮ ಮಿತ್ರರು ಎಲ್ಲರಿಗೂ ಈ ಒಂದು ಸಮಯದಲ್ಲಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಸಂತೋಷ.